ನೋಡಿ ಸರ್ ಡೆಮೋನ ನೋಡಿ. ಇಲ್ಲಿ ನೋಡಿ, ಇದು ಕಟ್ಟೆ ಆಗೋಯ್ತಲ್ಲ ಸರ್. ಇದು ಆಕ್ಸಲ್ ಬ್ಲೇಡ್ ಬೇಡ, ಏನು ಬ್ಲೇಡ್ ಬೇಡ. ಎಲ್ಲಿ ಸರ್ ಬರಲೇ ಇಲ್ಲ. ನೋಡಿ ಸರ್, ಇದು ಹೊಗೆ ಬರ್ತಾ ಇದೆ. ಬಿಸಿ ಯಾವ ತರ ಇದೆ ಅಂದ್ರೆ ಸಖತ್ ಹೊಗೆ ಬರ್ತಾ ಇದೆ ಆಗ್ಲೇ. ಗೋಲ್ಡ್ ಇದೆ, ಗೋಲ್ಡ್ ಬೇಕಾ? ಟೂಲಿಪ್ ಇದೆ, ಟೂಲಿಪ್ ಬೇಕಾ? ಸ್ಟಾರ್ ಇದೆ, ಸ್ಟಾರ್ ಬೇಕಾ? ಸರ್ ತುಂಬಾ ಕಲರ್ 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 ಮಲ್ಟಿ ಕಲರ್ ಇದೆ ಸರ್. ಹೆಲೋ ಚಿಮ್ನಿ, ಲೈಟ್ ಆನ್, ಫಾಸ್ಟ್ ಸ್ಪೀಡ್. ಇಷ್ಟೇ ಸರ್. ಈ ಮಾಡೆಲ್ ನಿಮ್ಗೆ ಎಲ್ಲಿ ನೋಡಿದ್ರು ಇಲ್ಲ. ಮಾರ್ಕೆಟ್ ಅಲ್ಲಿ ಆಬ್ಸೆಂಟ್, ಹಾಟ್ ಸ್ಟಾರ್ ಅಲ್ಲಿ ಪ್ರೆಸೆಂಟ್. 10 kg ಇಲ್ಲಿ ಸರ್, ಕೊಡಿ ಸರ್. ಇಲ್ಲಿ ನೋಡೋಣ. ಒಳ್ಳೆ ಡಂಬಲ್ಸ್ ಯೂಸ್ ಮಾಡ್ದಂಗ್ ಯೂಸ್ ಮಾಡ್ಬಿಡ್ಬೋದು. ಜಿಮ್ ಹೋಗಾರಾದ್ರೆ ಒಂದೇ ಕೈಯಲ್ಲಿ ಎತ್ಕೊಂಡು ಹೋಗ್ಬಿಡ್ತಾರೆ ಆರಾಮಾಗಿ. ತುಂಬಾ ವೆಯ್ಟ್ ಎಲ್ಲೂ ಇಟ್ಕೊಳಕ್ ಆಗಲ್ಲ, ಜಾಗ ಇಲ್ಲ ಅನ್ನಂಗೆ ಇಲ್ಲ. ಆರಾಮಾಗಿ ನೀವು ಮೊಬೈಲ್ ಶಾಪ್ ನಡೆಸ್ತಾ ಇದ್ದೀರಾ, ಸಲೂನ್ ನಡೆಸ್ತಾ ಇದ್ದೀರಾ, ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಕರೆಂಟ್ ಹೋಯ್ತಾ, ಬನ್ನಿ ಹಾಟ್ ಸ್ಟಾರ್ ಗೆ. ಆರಾಮಾಗಿ ಜನರೇಟರ್ ಕೊಡ್ತಾರೆ, ಆರಾಮಾಗಿ ತಗೊಂಡೋಗಿ ಆರಾಮಾಗಿ ಹಾಕೊಳ್ಳಿ. ಸರ್ಟಿಫಿಕೇಟ್ಸ್ ಎಲ್ಲ ಇದೆ, ಮತ್ತೆ ಎಕ್ಸಲೆನ್ಸ್ ಬಿಸ್ನೆಸ್ ಅವಾರ್ಡ್ ಬಂದಿದೆ ಸರ್ ಮೊನ್ನೆ. ನೀವು ನೋಡ್ಬೋದು, ಫೋಕಸ್ ಮಾಡಿ ನೋಡಿ ನಮ್ದು. ಇದು ನೋಡಿ ಸರ್, ಎಕ್ಸಲೆನ್ಸ್ ಬಿಸ್ನೆಸ್ ಅವಾರ್ಡ್ ಬಂದಿದೆ 2024 ನಮ್ಗೆ. ಕನ್ನಡದಲ್ಲಿ ಇದು ಮಾಡಿ ನಾವು ಕೊಟ್ಟಿರೋದು ವಾರಂಟಿ ಕಾರ್ಡ್ ಅದ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಹಾಟ್ ಸ್ಟಾರ್ ಕಾಸ್ಟ್ ಸ್ಟಾರ್ ಮಾತ್ರ ಸರ್. ನಮ್ಮ ಲೋಕಲ್ ಅಲ್ಲಿ ತುಮಕೂರು ಜನಕ್ಕೆ ಕೆಲಸ ಸಿಗ್ಲಿ ಅಂತ ಕನ್ನಡಿಗರ ಆಶೀರ್ವಾದ, ಕನ್ನಡಿಗರ ಇದ್ದಿದ್ರೆ ಇದು ಕಂಪ್ನಿ ಬೆಳೀತಾ ಇರ್ತದೆ. ನಿಮ್ ಕಡೆ ಚಾನಲ್ ಇಂದ ಸಬ್ಸ್ಕ್ರೈಬ್ ಮಾಡಿ, ನಿಮ್ ಚಾನಲ್ ಇಂದ ಬರೋರ್ಗೆ ಸರ್ ಇನ್ನೊಂದು ಧಮಾಕ ಆಫರ್ ಇರುತ್ತೆ ಸರ್. ಏನ್ ಧಮಾಕ ಆಫರ್ ಅಂದ್ರೆ ನಿಮ್ಗೆ ಏನಾರ ಪ್ರಾಡಕ್ಟ್ ತಗೊಳ್ಳಿ ಸರ್, ನಿಮ್ಗೆ 70% ಆಫ್ ಆಗುತ್ತೆ ಸರ್ ನಿಮ್ಗೆ. ಹಲೋ ನಮಸ್ಕಾರ, ನಾನ್ ನಿಮ್ಮ ಪುನೀತ್. ವಿಷಯ ಏನಪ್ಪಾ ಅಂತಂದ್ರೆ, ಇವತ್ತು ನಾವು ಒಂದು ಆರ್ಟ್ ಸ್ಪಾಟಿಗೆ ಬಂದಿದೀವಿ. ಆರ್ಟ್ ಸ್ಪಾಟ್ ಅಂದ್ರೆ ತಪ್ಪಾಗುತ್ತೆ, ಒಂದು ಆರ್ಟ್ ಸ್ಟಾರ್ ಅಂತ ಜಾಗ. ಇಲ್ಲಿಗೆ ಬಂದಿದೀವಿ. ಇಲ್ಲಿನ ವಿಶೇಷತೆ ಏನಪ್ಪಾ ಅಂತಂದ್ರೆ, ನಿಮ್ಮ ಹತ್ರ ಬೈಕ್ ಇದೆಯಾ, ಕಾರ್ ಇದೆಯಾ, ನೀವೆಲ್ಲ ಸರ್ವಿಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಸುಮ್ನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಅಲ್ಲಿ ನಿಮ್ ದುಡ್ಡು ವೇಸ್ಟ್ ಮಾಡ್ತಾ ಇದೀರಾ. ಇಲ್ಲಿಗೆ ಬಂದು ಒಂದು ಪ್ರಾಡಕ್ಟ್ ತಗೊಂಡ್ರೆ ನಿಮ್ ಕಾರ್ನ, ನಿಮ್ ಬೈಕ್ ನ ನೀವೇ ವಾಶ್ ಮಾಡ್ಕೋಬಹುದು. ನಿಮ್ ಮನೇಲಿ ಬಿಸಿನೀರ್ ಬರ್ತಾ ಇಲ್ವಾ, ಸೌದೆ ತರಬೇಕಾ, ಮೋಡ ಆಗಿದೆ, ಸೋಲಾರ್ ವರ್ಕ್ ಆಗ್ತಾ ಇಲ್ವಾ, ಇಲ್ಲಿಗೆ ಬಂದ್ಬಿಟ್ಟು ಇನ್ಸ್ಟಂಟ್ ಗೀಸರ್ ತಗೊಂಡ್ರೆ ನೀವು ಆರಾಮಾಗಿ ಬಿಸಿನೀರ್ ಬರುತ್ತೆ. ಬನ್ನಿ, ಸುಮ್ನೆ ತಡ ಮಾಡೋದು ಯಾಕೆ, ಒಳಗಡೆ ಹೋಗ್ಬಿಟ್ಟು ಪೂರ್ತಿ ವಿಷಯ ತಿಳ್ಕೊಳ್ಳೋಣ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಸಿಕಂದರ್ ಅಂತ. ಸಿಕಂದರ್. ಈ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಇದು ಅಂಗಡಿ? ಸರ್ ಎಕ್ಸಾಕ್ಟ್ ಲೊಕೇಶನ್ ಬಂದು ನಿಮ್ಗೆ ಕಾಲ್ಟ್ಯಾಕ್ಸ್ ಇಂದ ಸ್ಟ್ರೈಟ್ ಬಂದ್ರೆ SSIT ಕಾಲೇಜ್ ಆಪೋಸಿಟ್ ರೋಡ್, ನಿಮ್ಗೆ ಮಳ್ಳೂರ್ ದಿಣ್ಣೆ ನಿಯರ್ ಬಂದು ನಿಮಗೆ ವಿದ್ಯಾನಿಕೇತನ ಹೈಸ್ಕೂಲ್ ಫೀಲ್ಡ್, ವಿದ್ಯಾನಿಕೇತನ್ ಕಾಲೇಜ್ ಇದೆಯಲ್ಲ, ಅದ್ರ ಆಪೋಸಿಟ್ ಎಕ್ಸಾಕ್ಟ್ ಲೊಕೇಶನ್. ಏನೇನ್ ಸಿಗುತ್ತೆ ಸರ್ ನಿಮ್ಮ ಹತ್ರ? ಸರ್ ನೋಡಿ, ಈಗ ನಿಮ್ ಮನೇಲಿ ಒಂದು ಕಾರ್ ಇದೆ, ಒಂದು 2 ವೀಲರ್ ಇದೆ, ಸರ್ವಿಸ್ ಸೆಂಟರ್ ಹೋಗ್ಬೇಕು ಸರ್. ಅದಕ್ಕಿಂತ ಬೆಟರ್ ಇರುತ್ತೆ ಒಂದು ಪ್ರೆಷರ್ ವಾಷರ್. ನೋಡಿ, ಇದನ್ನೊಂದು ಹಾಟ್ ಸ್ಟಾರ್ ಅಲ್ಲಿ 135 ಪ್ರೆಷರ್ ವಾಷರ್ ಇರುತ್ತೆ. ಓಕೆನಾ? ಮನೇಲಿ ಒಂದು ಕಾರ್, ಒಂದು ಸೈಕಲ್, ಒಂದು 2 ವೀಲರ್ ಇದೆ, ಎಲ್ಲ ವಾಶ್ ಮಾಡಬಹುದು. ಎಲ್ಲ ವಾಶ್ ಮಾಡ್ಕೋಬಹುದು. ಇನ್ ಕೇಸ್ ಮನೆ ಮುಂದ್ಗಡೆ ನಿಮ್ಗೆ ಫೇಸ್ ಇದೆ, ಗೇಟ್ ಇದಾವೆ, ಎಲ್ಲಾನು ವಾಶ್ ಮಾಡ್ಕೋಬಹುದು. ಪ್ರತಿಯೊಂದಕ್ಕೆ ನಿಮ್ಗೆ ಏನ್ ಸರ್ ಇದ್ರ ರೇಟ್? ಸರ್ ಇದ್ರ ರೇಟ್ ಬಂದು ನಾನು ಲಾಸ್ಟ್ ಅಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಮ ಸಬ್ಸ್ಕ್ರೈಬರ್ ಲಾಸ್ಟ್ ಅಲ್ಲಿ ನಾನು ಇದು ಪ್ರೈಸ್ ಅನ್ನ ತಿಳಿಸ್ಕೊಡ್ತೀನಿ. ಓಕೆ, ಇದ್ರ ರೇಟ್ ನ ನಮ್ಮ ಸಬ್ಸ್ಕ್ರೈಬರ್ಸ್ ಗೆ ನಮ್ಮ ಚಾನಲ್ ಕಡೆಯಿಂದ ಬಂದವರಿಗೆ ಲಾಸ್ಟ್ ಅಲ್ಲಿ ತಿಳಿಸ್ಕೊಡ್ತಾರೆ. ಬೇರೆ ಇನ್ನೇನಿದೆ ಸರ್ ನಿಮ್ಮ ಹತ್ರ? ಸರ್ ಬೇರೆ ನೋಡಿ, ಈಗ ನೋಡಿ ಇದ್ರಲ್ಲಿ ಏನ್ ನೀವು ಡೊಮೆಸ್ಟಿಕ್ ನೋಡಿದಲ್ಲ, ಸೇಮ್ ಇದೇ ತರ ನಿಮ್ಗೆ ಕಮರ್ಷಿಯಲ್ ಪರ್ಪಸ್ ಗೆ ಬೇಕು. ಸರ್ವಿಸ್ ಸೆಂಟರ್ ಇದೆ, ಇಲ್ಲ ದೊಡ್ಡ ದೊಡ್ಡ ಫ್ಯಾಕ್ಟ್ರೀಸ್ ಇದೆ, ಇಲ್ಲ ಶೆಡ್ ಇದಾವೆ ಅಂದ್ರೆ ಅದೇ ತರ ನಿಮಗೆ ನಾನು ಏನ್ ನಿಮಗೆ 130 ಬಾರ್ ಇಂದ ಸ್ಟಾರ್ಟಿಂಗ್ ಹೇಳಿದೆ, ಅದೇ ತರ 300 ಬಾರ್ ವರೆಗೂ ನಿಮಗೆ ಕಮರ್ಷಿಯಲ್ ಮಾಡಲ್ಸ್ ಸಿಗ್ತವೆ. ಬರೀ ನಿಮ್ ಕಾರ್ನ ಮಾತ್ರ ಅಲ್ಲ, ಬೇರೆ ಕಾರ್ನು ವಾಶ್ ಮಾಡಬಹುದು. ಸ್ವಂತ ಸರ್ವಿಸ್ ಸ್ಟೇಷನ್ ಓಪನ್ ಮಾಡಬಹುದು ಇವ್ರ ಹತ್ರ ಇರೋ ಎಕ್ವಿಪ್ಮೆಂಟ್ಸ್ ಅಲ್ಲಿ. ಬರೀ ನೀನ್ ಒಬ್ಬಂದ ಏನ್ ವಾಶ್ ಮಾಡ್ಕೋತಿಯಾ, ಬೇರೆಯವ್ರ ಕಾರ್ನ ವಾಶ್ ಮಾಡು, ಸರ್ವಿಸ್ ಸೆಂಟರ್ ನೇ ಓಪನ್ ಮಾಡಬಹುದು. ಅಂತ ಪ್ರಾಡಕ್ಟ್ಸ್ ಇಟ್ಟವ್ರೆ ಸರ್. ಆಯ್ತು, ಇವಾಗ ನಮ್ಗೆ ನಿಮ್ದು ಇದೇನಿದು ಪ್ರೆಷರ್ ವಾಟರ್ದು ವಾಶ್ ಮಾಡೋದ್ ತೋರಿಸಿ ಸರ್, ಒಂದ್ ಡೆಮೋ ತೋರಿಸಿ ಸರ್. ಬನ್ನಿ ಸರ್. ಈಗ ನೋಡಿ, ಮನೇಲಿ ಒಂದ್ ಸಿಂಗಲ್ ಕಾರ್ ಇದೆ, ಒಂದ್ 2 ವೀಲರ್ ಇದೆ ಅಂದ್ರೆ ಆರಾಮಾಗಿ ನೀವೇ ವಾಶ್ ಮಾಡ್ಬೋದು. ಎಲ್ಲೂ ಆಚೆ ಹೋಗೋದೇ ಬೇಕಾಗಿಲ್ಲ. ಎಲ್ಲೂ ಆಚೆ ಹೋಗೋದೇ ಬೇಕಾಗಿಲ್ಲ. ಫಿಟ್ಟಿಂಗ್ ನೋಡಿ ಸಿಂಪಲ್ ಇರುತ್ತೆ. ಸಿಂಪಲ್. ಈ ತರ ಒಂದು ವೈಟ್ ಇನ್ಲೆಟ್ ಫಿಲ್ಟರ್ ಇರುತ್ತೆ, ಜಸ್ಟ್ ಥ್ರೆಡ್ಡಿಂಗ್. ನಿಮ್ಗೆ ಯಾವ್ದೇ ತರ ಸ್ಪಾನರ್ ಏನ್ ಬೇಕಾಗಿಲ್ಲ ಸರ್. ಕೈಯಲ್ಲೇ ತಿರ್ಗಿಸ್ಬಿಡೋದು, ಜಸ್ಟ್ ಕೈಯಲ್ಲೇ. ಓಕೆ. ಜಸ್ಟ್ ನೋಡಿ, ನಿಮ್ಗೆ ಒಂದು ಫುಟ್ಬಾಲ್ ಬರುತ್ತೆ ನಿಮ್ಗೆ. ಈ ತರ ಒಂದು ಬಕೆಟ್ ಇಲ್ಲ ತೊಟ್ಟಿ ಸಂಪಿದ್ರೆ ಹಾಕಿ, ಜಸ್ಟ್ ಇದನ್ನ ನೋಡಿ, ಕ್ಲಿಪ್ಪಿಂಗ್ ಗ್ಯಾಸ್ ಸಿಲಿಂಡರ್ ಇರುತ್ತೆ, ಆ ತರ ನೀವು ಕ್ಲಿಪ್ ಮಾಡಿ ಹಾಕೋಬೇಕಿದು. ಲಾಕ್ ಮಾಡೋದು, ಗ್ಯಾಸ್ ಸಿಲಿಂಡರ್ ಲಾಕ್ ಮಾಡೋದು. ಓಕೆ, ಇದು ಜಸ್ಟ್ ಲಾಕ್ ಆಯ್ತು. ಓಕೆ, ಇದು ಥ್ರೆಡ್ ಸಿಸ್ಟಮ್ ನೋಡಿ ಸರ್. ಇದು ಸೇಮ್ ನಿಮಗೆ ಸಿಂಪಲ್ ಒಳಗಡೆ ಪುಷ್ ಮಾಡ್ಬಿಟ್ಟು ಜಸ್ಟ್ ಇದು ಫುಲ್ ನಿಮಗೆ ಥ್ರೆಡ್ಡಿಂಗ್ ಇರುತ್ತೆ ಸರ್. ಯಾವ್ದೇ ತರ ನಿಮಗೆ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಓಕೆನಾ? ಇದು ಗನ್ನು, ನಿಮ್ಗೆ ಎಲ್ಲ ಫುಲ್ ಥ್ರೆಡ್, ಎಲ್ಲ ಫುಲ್ ಥ್ರೆಡ್. ಯಾವ್ದಕ್ಕೂ ಸ್ಪಾನರ್ ಬೇಕಾಗಿಲ್ಲ. ನೋಡಿ, ಫಿಟ್ಟಿಂಗ್ ಆಯ್ತು ಫುಲ್ ನಿಮ್ಗೆ. ನೋಡಿ, ಜಸ್ಟ್ ನಿಮ್ ಮನೆಯಲ್ಲಿ ಮೊಬೈಲ್ ಪಾಯಿಂಟಿಗೆ ಏನ್ ಯೂಸ್ ಮಾಡ್ತೀರಾ ಅದೇ ಸೇಮ್ ಪ್ಲಗ್ ಆಗುತ್ತೆ. ಬರೀ ಮೊಬೈಲ್ ಚಾರ್ಜ್ ಹಾಕೋ ಪ್ಲಗ್ ಹಾಕಿದ್ರೆ ಸಾಕು. ನೀವು ಯಾವ್ದೇ ತರ ಏನು ಬೇಕಾಗಿಲ್ಲ, ಸಿಂಗಲ್ ಫೇಸ್ ಅಲ್ಲಿ ರನ್ ಆಗುತ್ತೆ ಮನೆ ಕರೆಂಟ್. ನೋಡಿ, ಆನ್ ಮಾಡ್ತಿದ್ದಂಗೆ
ಒಂದು ನಿಮಿಷ ಈ ತರ ಹೋಲ್ಡ್ ಮಾಡಿ. ಹೋಲ್ಡ್ ಪ್ರೆಷರ್ ತನಕ್ಕೆ ಬಂತಲ್ಲ ಸರ್ ನೀರು. ನೋಡಿ ಸರ್ ನಿಮಗೆ ಪ್ರೆಷರ್ ನೋಡಿ ಸರ್ ಯಾವ ತರ ಇದೆ. ಈಗ ಮನೆ ಮುಂದ್ಗಡೆ ಟೈಲ್ಸ್ ಇದೆ, ಹಾ ಇಲ್ಲ ಗೇಟ್ಸ್ ಇದಾವೆ, ಉಜ್ಜದೇ ಬೇಕಾಗಿಲ್ಲ, ಬೇಕಾಗಿಲ್ಲ ಸರ್. ಹಂಗೆ ಪ್ರೆಷರ್ ಅಲ್ಲಿ ಬಂದ್ಬಿಡುತ್ತೆ. ಪ್ರೆಷರ್ ಅಲ್ಲಿ ಬಂದ್ಬಿಡುತ್ತೆ ಸರ್. ಆಯ್ತು, ಇವಾಗ ಪ್ರೆಷರ್ ಐತೆ ಅಂತಂದ್ರೆ ಹೆಂಗ್ ಸರ್ ನಂಬರ್ ಜಾಸ್ತಿ ಪ್ರೆಷರ್ ಐತೆ ಅಂತ? ಸರ್ ನೋಡಿ ಯಾವ್ದೇ ಕಂಪ್ನಿಗೆ ಹೋದ್ರು ನಿಮ್ಗೆ ಈ ತರ ಹಾಟ್ಸ್ಟಾರ್ ಅಲ್ಲಿ ತೋರ್ಸಾರ, ಡೆಮೋ ಎಲ್ಲೂ ತೋರ್ಸಲ್ಲ ನಿಮ್ಗೆ. ತೋರ್ಸಲ್ಲ. ಓಕೆ, ನೀವು ಪರ್ಚೇಸ್ ಮಾಡ್ತಾ ಇದೀನಿ ಅಂದ್ರೆ ಟಚ್ ಅಂಡ್ ಫೀಲ್, ನೀವು ಟಚ್ ಎಲ್ಲಾ ಡೆಮೋ ನೋಡ್ಬಿಟ್ಟು ನೀವು ತಗೊಂಡು ಪರ್ಚೇಸ್ ಮಾಡ್ಬೋದು. ನೀವು ಓಕೆ, ನಾನು ಮುಂಚೆನೆ ಡೆಮೋ ನೋಡ್ಬಿಟ್ಟು ಪರ್ಚೇಸ್ ಮಾಡ್ಬೋದು. ಡೆಮೋ ನೋಡಿ ಪರ್ಚೇಸ್ ಮಾಡ್ಬೋದು. ಇಲ್ಲೇನು ನಾನು ಓಪನ್ ಬಾಕ್ಸ್ ಆಗಿ ಎಲ್ಲ ಫುಲ್ ನಾನು ಇಲ್ಲಿ ಚೆಕ್ ಮಾಡ್ಕೊಂಡು ತಗೊಂಡ್ ಹೋಗ್ಬೋದು. ಹೌದು, ನೀವು ಆರಾಮಾಗಿ ಎಲ್ಲ ಚೆಕ್ ಮಾಡ್ಬಿಟ್ಟೆ ತಗೊಂಡ್ ಹೋಗ್ಬೋದು ಸರ್. ಮನೆಗ್ ತಗೊಂಡೋಗಿ ನಂಗೆ ಅದು ವರ್ಕ್ ಆಗ್ತಿಲ್ಲ ಇದು ವರ್ಕ್ ಆಗ್ತಿಲ್ಲ ಅನ್ನೋ ಕಂಪ್ಲೇಂಟೇ ಇಲ್ಲ. ಏನು ಕಂಪ್ಲೇಂಟ್ ಇಲ್ಲ ಸರ್ ನಿಮ್ಗೆ. ಆಯ್ತು ಸರ್, ಕೊಡಿ ಸರ್ ಒಂದು ನೋಡಿ ಸರ್, ಒಂದು ಡೆಮೋ ಕೊಡ್ತೀನಿ ತೊಂಬರ್ರಿ ರಾಜ. ನೋಡಿ ಸರ್ ಡೆಮೋನ ನೋಡಿ. ಇಲ್ಲಿ ನೋಡಿ, ಇದು ಕಟ್ಟೆ ಆಗೋಯ್ತಲ್ಲ ಸರ್ ಇದು. ನೋಡಿ ಸರ್ ಎರಡೇ ಪೀಸು ಬರೀ ವಾಟರ್ ಅಲ್ಲಿ ಕಟ್ ಮಾಡಿದ್ದು. ಆಕ್ಸಲ್ ಬ್ಲೇಡ್ ಬೇಡ, ಏನು ಬ್ಲೇಡ್ ಬೇಡ, ಏನು ಬೇಕಾಗಿಲ್ಲ, ಚಾಕು ಬರೀ ವಾಟರ್ ಪ್ರೆಷರ್ ಅಲ್ಲಿ. ಏನ್ ಸರ್ ಇಷ್ಟೊಂದು ಪ್ರೆಷರ್ ಇದೆ ಸರ್? ಅದಕ್ಕೆ ಹೇಳೋದು ಲೈವ್ ಡೆಮೋ ನೋಡ್ಬಿಟ್ಟು ಪರ್ಚೇಸ್ ಮಾಡಿ. ಅದು ಏನಿದ್ರು ನಮ್ಮ ಹಾಟ್ಸ್ಟಾರ್ ಅಲ್ಲಿ ಮಾತ್ರ ನಂಬಿಕೆ ಸರ್. ನೋಡಿ ಪ್ಲಸ್ ಅದೇ ತರ ನೀವು ಕಾರ್ ವಾಶ್ ಮಾಡ್ತಾ ಇದ್ದೀರಾ, ಕಾರ್ ಒಂದು ವಾಶ್ ಮಾಡೋಣ. ನೋಡಿ ಇದು ಡಾಟ್ ಐಟ್ ಏನಿದ್ರೆ ನೀವು ಟೈರ್ ಮಡ್ಗಾಡ್ ಹತ್ರ ಮಾತ್ರ ಯೂಸ್ ಮಾಡ್ಕೋಬೇಕು. ಮೇಲ್ಗಡೆ ನಮ್ಗೆ ಗ್ಲಾಸ್ ಹೊಡಿಬೇಕು, ಇಲ್ಲಿ ಹೊಡಿಬೇಕು, ಪ್ರೆಷರ್ ಜಾಸ್ತಿ ಆಗುತ್ತೆ ಅಂದ್ರೆ ನೋಡಿ ಇದ್ರಲ್ಲಿ ನಿಮಗೆ ಜಸ್ಟ್ ನೀವು ಸ್ಪ್ರೆಡ್ ಮಾಡ್ಕೊಳ್ಳಿ ಸರ್. ಸ್ಪ್ರೆಡ್ ಮಾಡ್ಕೊಳ್ಳಿ, ನಿಮಗೆ ಪೈಂಟ್ ಏಟ್ ಬೀಳಲ್ಲ. ಆರಾಮಾಗಿ ನೀವು ಪೈಂಟ್ ಸ್ಕ್ರಾಚ್ ಆಗುತ್ತೆ, ಪೈಂಟ್ ಹೋಗುತ್ತೆ. ನಾನು ಅಲ್ಲಿ ಟೈರ್ಗೆ ಮಡ್ಗಾಡಿಗೆ ಬೇಕು ಅಂತಂದ್ರೆ ಪ್ರೆಷರ್ ಹೊಡಿಬಹುದು. ಹೌದು, ಟೈರ್ ಮಡ್ಗಾಡ್ಬೇಕಂದ್ರೆ ನೋಡಿ ಆರಾಮಾಗಿ ನೀವು ಡಾಟ್ ಐಟ್ ಅಲ್ಲಿ ಹಾಕೊಂಡು ನೋಡಿರಿ. ನಾನು ಇಲ್ಲಿ ಪೈಂಟ್ ಮೇಲೆ ಹೊಡಿಬೇಕು, ಗ್ಲಾಸ್ ಮೇಲೆ ಹೊಡಿಬೇಕು ಸರ್, ನಂಗೆ ಪ್ರೆಷರ್ ಬೇಡ ಅಂದ್ರೆ ಇಲ್ಲಿ ಒಂದೇ ಒಂದು ಚೆಕ್ ಮುಂದ್ಗಡೆ ತಿರುಗಿಸ್ಬಿಡೋದು. ಓಕೆ, ಆರಾಮಾಗಿದೆಯಲ್ಲ ಸರ್ ಇದು? ಆರಾಮಾಗಿ ನೀವೇ ಅಲ್ಲ ಸರ್, ಮನೆಯಲ್ಲಿ ಒಂದು ಲೇಡಿ ಇದ್ರೆ ಆಯ್ತು ಕೊಡಿ ಸರ್. ಇಷ್ಟೇ ಅಲ್ಲಾಡಿಸ್ಬಿಡೋದು ಅಷ್ಟೇ. ಚೆನ್ನಾಗಿದೆಯಲ್ಲ ಸರ್ ಇದು? ಸರ್ವಿಸ್ ಸೆಂಟರ್ ಇಟ್ಬಿಡೋದು, ಸರ್ವಿಸ್ 100% ಇದೆ ಸರ್. ನಾವೇ ಮಾಡ್ಬಿಡ್ಬೋದು ಸರ್. ಸರ್ವಿಸ್ ಸ್ಟೇಷನ್ ಹೋದ್ರೆ ನೀವು ಟೈಮ್ ವೇಸ್ಟ್ ಕಾಯ್ಬೇಕು. ನೀವು ಹೌದು, ನಿಮ್ ಟೈಮಿಗೆ ಆಗಲ್ಲ. ನಾನೇ ದುಡ್ಡು ಕೊಟ್ಟು ನಾನೇ ಕಾದ್ ನಾನು ಕಾರ್ ತೊಳಸ್ಕೊಂಡ್ ಬರ್ಬೋದು. ಹೌದು, ನಾನೇ ಆರಾಮಾಗಿ ಹಿಂಗ್ ಅಂದ್ಬಿಟ್ಟು ಹಿಂಗ್ ತೊಳಿಬೋದಲ್ಲ ಸರ್ ಹಿಂಗೆ. ಪ್ಲಸ್ ಇದ್ರಲ್ಲಿ ನೋಡಿ ಫೋಮಿಂಗ್ ಮಾಡ್ಕೋಬೇಕಾ ನೀವು? ಫೋಮಿಂಗ್ ಮಾಡ್ಕೋಬಹುದು. ಹೌದು, ಈ ತರ ಇದ್ರಲ್ಲಿ ನೀವು ಶಾಂಪೂ ಲಿಕ್ವಿಡ್ ಏನು ಯೂಸ್ ಮಾಡ್ತೀರಾ ಇದ್ರಲ್ಲಿ ಹಾಕೊಳ್ಳಿ. ಜಸ್ಟ್ ಫಿಟ್ಟಿಂಗ್ ನೋಡಿ ಸಿಂಪಲ್ ಇರುತ್ತೆ. ಜಸ್ಟ್ ಲಾಕ್ ಮಾಡ್ಬಿಟ್ಟು ಶಾಂಪೂ ಹಾಕ್ಬಿಟ್ಟು ಕೈಯಲ್ಲಿ ಉಜ್ಜಂಗೆ ಇಲ್ಲ ಸರ್. ಈ ತರ ಒಂದ್ ಹ್ಯಾಂಡಲ್ ಶೇಕ್ ಮಾಡ್ಕೊಳ್ಳಿ. ನೋಡಿ ಇದು ಏನ್ ಸರ್ ಹಿಂಗ್ ಮಾಡ್ಬಿಟ್ರಿ? ನೋಡಿ ಸರ್ ಆರಾಮಾಗಿ ಶಾಂಪೂ ಹಾಕಂಗಿಲ್ಲ, ಕೈಯಲ್ಲಿ ಉಜ್ಜಂಗಿಲ್ಲ, ಸುಮ್ನೆ ಒಂದ್ ಲಾಕ್ ಮಾಡ್ಬಿಟ್ಟು ಹೊಡಿತಿರೋದಷ್ಟೇ ಸರ್. ಸರ್ವಿಸ್ ಸೆಂಟರ್ ಅಲ್ಲಿ ನಿಮಗೆ ಈ ತರ ಫೋಮಿಂಗ್ ಕೊಡಲ್ಲ ನಿಮ್ಗೆ. ಸುಮ್ನೆ ಹಿಂಗ್ ಹಾಕ್ಬಿಟ್ಟು ಹಿಂಗ್ ಉಜ್ಬಿಟ್ಟು ಹಿಂಗ್ ಹೊರಗ್ಬಿಟ್ಟು ಕಳಿಸ್ತಾರೆ. ಕಳಿಸ್ಬಿಡ್ತಾರೆ. ನಾವೇ ಆರಾಮ ಮಾಡ್ಕೋಬಹುದಲ್ಲ. ಹೌದು, ಇದ್ರಲ್ಲಿ ನಿಮ್ಗೆ ಸ್ವಲ್ಪ ಪ್ರೊಫೆಷನಲ್ ಇನ್ನೂ ಕ್ವಾಲಿಟಿ ಚೆನ್ನಾಗಿರ್ಬೇಕು, ಫೋಮಿಂಗ್ ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮ ಹತ್ರ ಅದಕ್ಕೂ ಇದೆ. ಆಯ್ತು ಸರ್, ತೋರಿಸಿ ಅದನ್ನು. ಸರ್ ನೋಡಿ ಇದ್ರಲ್ಲೂ ಅಷ್ಟೇ. ಅದು ಯೂಸ್ ಮಾಡ್ಬೇಕಾದ್ರೆ ಜಸ್ಟ್ ಅದನ್ನ ರಿಮೂವ್ ಮಾಡ್ಬಿಟ್ಟು ಮುಂದೆ ತೆಗೆದ್ಬಿಡೋದು. ರಿಮೂವ್ ಮಾಡ್ಬಿಟ್ಟು ಇದೇನಿದೆ ನಿಮ್ಗೆ ಒಂದು QRC ಅಡಾಪ್ಟರ್ ಇರುತ್ತೆ ಸರ್. ಎಲ್ಲ ಥ್ರೆಡ್ಡಿಂಗ್ ನಿಮ್ಮ ಹತ್ರನೇ ಸಿಗುತ್ತೆ. ಎಲ್ಲ ನಮ್ಮ ಹತ್ರ. ಥ್ರೆಡ್ಡಿಂಗ್ ನ ಜಸ್ಟ್ ಟೈಟ್ ಮಾಡಿ ಸರ್. ಓಕೆ, ಟೈಟ್ ಆಯ್ತು. ಜಸ್ಟ್ ಟೈಟ್ ಆಯ್ತು. ಇದು ಲಾಕು, ಇದು ಸೇಮ್ ಸಿಲಿಂಡರ್ ತರ ಆಗೋಯ್ತು ಸರ್. ಅದ್ರಲ್ಲಿ ನೀವು ಫೋಮಿಂಗ್ ನೋಡಿದೀರಾ. ಈಗ ಇದ್ರಲ್ಲಿ ನೋಡಿ ಯಾವ ತರ ನಿಮಗೆ ಪ್ರೊಫೆಷನಲ್ ಆಗಿ ಬರುತ್ತೆ ಅಂತ ನೋಡಿ. ನೋಡೋಣ ಸರ್. ಆಯ್ತು, ಯಾವ ತರ ಬರ್ತಾ ಇದೆ ನೋಡಿ ಸರ್. ಗೊತ್ತಾಗಿದೆಯಲ್ಲ ಸರ್? ನೋಡಿ ಯಾವ ಸರ್ವಿಸ್ ಸೆಂಟರ್ ಹೋದ್ರು ಕೊಡಲ್ಲ ಹಿಂಗೆ. ಬೆಣ್ಣೆ ತರ ಒಳ್ಳೆ ಬೆಣ್ಣೆ ತರ ಕೊಡ್ತಾ ಇದಾರೆ ಇವರು. ನೀವ್ ಯಾವ ತರ ಬೇಕಾದ್ರೂ ನೀವು ಇದ್ ಮಾಡ್ಕೋಬಹುದು. ಒಳ್ಳೆ ಸಗದಾಗಿದೆಯಲ್ಲ ಸರ್ ನಿಮ್ಮ ಹತ್ರ ಎಲ್ಲ? ಅದಕ್ಕೆ ಸರ್ ಹೇಳೋದು ಹಾಟ್ಸ್ಟಾರ್ ಅಂದ್ರೆ ಏನಕ್ಕೆ ಹೇಳಿ, ಸುಮ್ನೆ ಹೇಳಲ್ಲ ನಾವು. ಹಾಟ್ಸ್ಟಾರ್ ಬಂದ್ಬಿಟ್ಟು ಇವಾಗ ಹಾಟ್ ಸ್ಪಾಟ್ ಆಗುತ್ತೆ ತುಮಕೂರು ಜನಗಳಿಗೆ. ಏನಂತಂದ್ರೆ ಪ್ರತಿಯೊಂದು ಈ ರೇಂಜ್ ಕೊಟ್ಬಿಟ್ರೆ ಇಷ್ಟೊಂದು ಸಕ್ಕದಾಗಿರೋ ಐಟಮ್ಗಳು ಇವರೆಲ್ಲ ನೋಡಿ ಎಲ್ಲ ಹೋದ್ರು ಯಾವ ಸರ್ವಿಸ್ ಸೆಂಟರ್ ಹಿಂಗ್ ಹೊಡಿತಾರೆ ಫೋನ್ ನ. ಆರಾಮಾಗಿ ಒಂದ್ ಶಾಂಪೂ ಹಾಕ್ಬಿಟ್ಟು ಇಂಥ ಮಿಷಿನ್ ಇದ್ಬಿಟ್ರೆ ನಾವೇ ಹೊಡ್ಕೊಬಹುದು. ಇಂಥ ಮಿಷಿನ್ ಬೇಕಾ? ಬನ್ನಿ ಹಾಟ್ಸ್ಟಾರ್ಗೆ. ಸರ್ ಆಯ್ತು, ಇವಾಗ ಫೋನ್ ಮಾಡಿದ್ರಿ, ಹೆಂಗ್ ಸರ್ ಕ್ಲೀನ್ ಮಾಡೋದು ಇವಾಗ? ಸರ್ ನೋಡಿ ಅದೇ ತರ ಎಲ್ಲ ರಿಮೂವ್ ಆಗೋಯ್ತು. ಈಗ ನೋಡಿ ಜಸ್ಟ್ ನಾಸಲ್ ನಾನು ಮತ್ತೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಓಕೆನಾ? ಜಸ್ಟ್ ಎಲ್ಲ ಸಿಂಪಲ್ ಥ್ರೆಡ್ಡಿಂಗ್ ಸರ್. ನಿಮ್ಗೆ ಯಾವ್ದಕ್ಕೂ ಏನು ಬೇಕಾಗಿಲ್ಲ. ಆರಾಮಾಗ್ಲ ಯಾವ ತರ ಬೇಕಾತರ ತಿರುಗಿಸ್ಬಿಟ್ರೆ ಮುಗೀತು. ಅರ್ಜೆಂಟ್ ಅಲ್ಲಿ ಗಾಡಿ ಕ್ಲೀನ್ ಇಲ್ಲ ಅಂದ್ರೆ ಅರ್ಜೆಂಟ್ ನಾನೆಲ್ಲ ಹೋಗ್ಬೇಕು, ಪಟ್ ಅಂತ ವಾಶ್ ಮಾಡ್ಕೊಂಡ್ಬಿಡೋದು, ಪಟ್ ಅಂತ ಹೋಗೋದು. ಹೌದು, ಈಗ ಯಾವ್ದು ಸರ್ವಿಸ್ ಸೆಂಟರ್ ನೀವು ಹೋಗಿ ಟೈಮ್ ವೇಸ್ಟ್ ಮಾಡಿ ಕಾಯಿರಿ ಅನ್ನೋ ತರ ಇರಲ್ಲ. ನೀವು ನೋಡಿ ಯಾವ ತರ ನಿಮಗೆ ಕೊಡಿ ಸರ್. ಇಲ್ಲ ಆಯ್ತು,
ನೋಡೋಣ. ಬರೀ ಹಿಂಗೆ ಎಲ್ಲ ಸರ್ವಿಸ್ ಸೆಂಟ್ರಿಗೆ ಹೋಗ್ಬೇಕು, ನಾನು ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅನ್ನಂಗೆ ಇಲ್ಲ. ಒಂದ್ ಕಡೆಯಿಂದ ಹಿಂಗ್ ಅಂದ್ಕೊಂಡು ಹೋಯ್ತಾ ಇದೆ, ಅದೇ ಕ್ಲೀನ್ ಆಗ್ತಾ ಹೋಗ್ತಿರುತ್ತೆ. ಆರಾಮಾಗಿ ಹಿಂಗೆ ಆರಾಮಾಗಿ ಹಿಡ್ಕೊಂಡ್ ಮಾಡ್ಬೋದ್ರಿ. ಎಲ್ಲ ಸರ್ವಿಸ್ ಸೆಂಟ್ರಿಗೆ ಹೋಗ್ಬೇಕು, ನಾನು ಅಲ್ಲಿ ಕಾಯ್ಬೇಕು ಇಲ್ಲಿ ಕಾಯ್ಬೇಕು ಅನ್ನಂಗಿಲ್ಲ. ನೋಡಿ ಕ್ಲೀನು ಏನಿಲ್ಲ, ಎಲ್ಲ ಕ್ಲೀನ್ ಆಗಿ ಹೋಗ್ಬಿಡ್ತು. ಎಲ್ಲ ಹೋಗ್ಬೇಕು ಎಮರ್ಜೆನ್ಸಿ, ನಾನು ಸರ್ವಿಸ್ ಸೆಂಟ್ರಿಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಯಾವ್ದೋ ಮದ್ವೆಗೆ ಹೋಗ್ಬೇಕು ಸರ್, ನನ್ ಕಾರ್ ಫುಲ್ ಧೂಳಾಗ್ ಹೋಗ್ಬಿಟ್ಟಿದೆ. ನನ್ ಹೆಂಡತಿ ಬೈತಾಳೆ, ಇವಾಗ ಹೋಗ್ಬಿಟ್ಟು ಸರ್ವಿಸ್ ಸೆಂಟರ್ ಅಲ್ಲಿ ಕುತ್ಕೊಂಡ್ರೆ ಅರ್ಧ ಗಂಟೆ 1 ಗಂಟೆ ಆಗುತ್ತೆ, ಅವ್ರಿಗೆ ಬೇರೆ 400-500 ದುಡ್ಡು ಕೊಡ್ಬೇಕು. ತಗೊಳ್ಳಿ ಸರ್ ಇಂಥದೊಂದು ಮಿಷಿನ್, ಆರಾಮಾಗಿ ಬಂದ್ಬಿಟ್ಟು ಹಾಟ್ ಸ್ಟಾರ್ಗೆ ಬಂದ್ಬಿಟ್ಟು 10 ನಿಮಿಷದಲ್ಲಿ ಒಂದು ಸಂಪಲ್ಲ ಇಲ್ಲ ಬಕೆಟ್ ಎಲ್ಲ ಇಟ್ಕೊಂಡ್ರೆ ಕ್ಲೀನ್ ವಾಶ್ ಫುಲ್. ನೋಡಿ ಯಾವ ತರ ಆಗಿದೆ, ಫುಲ್ ಕ್ಲೀನ್ ಆಗಿ ಹೋಗ್ಬಿಟ್ಟೈತೆ. ನೆಕ್ಸ್ಟ್ ನಿಮ್ಗೆ ಅದೇ ತರ ವ್ಯಾಕ್ಯೂಮ್ ಕ್ಲೀನರ್ ಬೇಕಂದ್ರೆ ವ್ಯಾಕ್ಯೂಮ್ ಕ್ಲೀನರ್ ಪರ್ಕೆನೆ ಬೇಡ, ಪರ್ಕೆನೆ ಬೇಡ ನಿಮ್ಗೆ. ಕಸ ಗುಡ್ಸಾಕ್ ಬಿಡ್ಬೋದು. ಸ್ಟಾರ್ಟಿಂಗ್ ಮಾಡಲ್ಲ ಸರ್, ಬನ್ನಿ ಹಿಂಗೆ ಈ ಕಡೆ. ಅದು ವ್ಯಾಕ್ಯೂಮ್ ಕ್ಲೀನರ್ ನಿಮ್ಗೆ. ಇದೆಲ್ಲ ವ್ಯಾಕ್ಯೂಮ್ ಕ್ಲೀನರ್ಸ್. ಓಕೆ, ಪರ್ಕೆನೆ ಬೇಡ, ಆರಾಮಾಗಿ ಕಸ ಗುಡಿಸ್ಬಿಡ್ಬೋದು. ಬಗ್ಗುದ್ರೆ ಸೊಂಟ ನೋವುತ್ತೆ, ಅದೆಲ್ಲ ಏನು ಇಲ್ಲ. ಈಗ ಪ್ರೆಷರ್ ವಾಷರ್ ಜೊತೆ ನೀವು ಈಗ ಕಾರ್ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಂದ್ರೆ, ಇಲ್ಲ ಮನೇಲಿ ಸೋಫಾ ಎಲ್ಲ ಕ್ಲೀನ್ ಮಾಡ್ಕೋಬೇಕು, ಅದೇ ತರ ನೋಡಿ ಈ ತರ ಒಂದ್ ಚಿಕ್ಕದ್ ವ್ಯಾಕ್ಯೂಮ್ ಕ್ಲೀನರ್ ತಗೊಂಡ್ರೆ ಕಾರು ಮತ್ತೆ ಮನೇಲಿ ಸೋಫಾ ಎಲ್ಲ ಕ್ಲೀನ್ ಮಾಡ್ಕೋಬಹುದು. ನೋಡಿ ಕಾರ್ ಒಳಗಡೆ ಇಂಡೋರ್ ಅಲ್ಲಿ ಚಿಪ್ಸ್ ಎಲ್ಲಿತ್ತ, ಅದಿದು ಕಸ ಬಿದ್ದಿತ್ತ ಸೀಟ್ ಮೇಲೆ, ಕೈಯಲ್ಲೇನು ಒರ್ಸಕ್ ಆಗಲ್ಲ. ಆರಾಮಾಗಿ ಇದ್ ಮಿಷಿನ್ ತಗೊಂಡ್ ಹೋಗ್ಬಿಟ್ಟು ಹಿಂಗ್ ಅಂದ್ಬಿಟ್ರೆ ಎಲ್ಲ ವಾಶ್ ಆಗಿ ಹೋಗ್ಬಿಡುತ್ತೆ. ಕ್ಲೀನ್ ಆಗಿ ಮಾಡ್ಬೋದು. ಜೆನ್ಯೂನ್ ಪ್ರಾಡಕ್ಟ್ಸ್. ಇನ್ನೇನಿದೆ ಸರ್ ಸಪರೇಟ್ ನಿಮ್ ಹತ್ರ ಬೇರೆ? ಸರ್ ಅದೇ ತರ ನೋಡಿ, ಈಗ ಮನೆಗೆ ಸಬ್ಮರ್ಸಿಬಲ್ ಪಂಪ್ ಇದೆ. ಈಗ ನೀರೊಳಗಡೆ ನೀವು ಮೋಟರ್ ಹಾಕ್ಬೇಕಂದ್ರೆ ಸಬ್ಮರ್ಸಿಬಲ್ ಪಂಪ್ ಸಿಗುತ್ತೆ. ಅದೇ ತರ ನಿಮ್ಗೆ ಇದು ನೀರ್ ಒಳಗಡೆ ಬೀಳೋದು. ಸೇಮ್ ಅದೇ ತರ ನೀವು ಹೊರಗಡೆ ನೀವು ಸಿಂಟ್ಯಾಕ್ಸ್ ಗೆಲ್ಲ ನೀರ್ ಹೊಡಿಬೇಕು ಅಂದ್ರೆ ಹೊರಗಡೆ ಇಡೋದು ಈ ಮಾಡಲ್ಸ್ ಇದಾವೆ. ನಿಮ್ಗೆ ಇದು 1/2 HP ಇಂದ ಸ್ಟಾರ್ಟ್ ಆಗುತ್ತೆ. 1/2 HP, 1 HP, 1.5 HP. ಅದ್ರಲ್ಲೂ ಸೇಮ್ ನಿಮ್ಗೆ ಸಬ್ಮರ್ಸಿಬಲ್ ಅಲ್ಲೂ 1/2 HP, 1 HP, 1.5 HP ಬರುತ್ತೆ. ಆರಾಮಾಗಿ ನೀವು ಸಂಪ್ ಒಳಗಡೆನಾರ ಹಾಕೊಳ್ಳಿ, ಆಚೆನಾದ್ರೂ ಹಾಕೊಳ್ಳಿ, ನಿಮ್ದು ಎಷ್ಟು ಫ್ಲೋರ್ ಬಿಲ್ಡಿಂಗ್ ಇದ್ರೂ ನೀರ್ ಎತ್ತುತ್ತೆ, ಆರಾಮಾಗಿ ನೀರ್ ಬರುತ್ತೆ ಅಂತ ಪಂಪ್ಗಳು. ಕಿಚನ್ ಇದಕ್ ಬಂದ್ರೆ ನೀವು ನೋಡಿ ಗ್ರೈಂಡರ್ ಇದೆ. ಗ್ರೈಂಡರ್ ಓಕೆನಾ. ಈಗ ಹಬ್ಬದಲ್ಲೆಲ್ಲ ಒಳಗಡೆ ಐಟಮ್ ಎಲ್ಲ ಮಾಡ್ಬೇಕು, ಗ್ರೈಂಡರ್ ಇದೆ. ಗ್ರೈಂಡರ್ ಒಳಕಲ್ಲಲ್ಲಿ ರುಬ್ಬೇಕು ಅನ್ನಂಗಿಲ್ಲ, ತಿರುಗಬೇಕು ಅನ್ನಂಗಿಲ್ಲ. ಗ್ರೈಂಡರ್ ಅಲ್ಲಿ ಆರಾಮಾಗಿ ನೀವು ಒಂದ್ ಸ್ವಿಚ್ ಹಾಕ್ಬಿಟ್ಟು ಹಿಂಗ್ ಹಿಡ್ಕೊಂಡ್ರೆ ಆಗೋಯ್ತು, ಪಟಾಪಟ್ ಅಂತ ಕೆಲ್ಸ. ಸೇಮ್ ಅದೇ ತರ ನೋಡಿ, ಇದು ಬಂದು ಬುಲೆಟ್ ಮಿಕ್ಸಿ. ಬುಲೆಟ್ ಮಿಕ್ಸಿ. ಈಗ ಮನೇಲಿ ಜ್ಯೂಸಸ್ ಇಲ್ಲ, ನೀವು ಜಿಮ್ಗೆ ಹೋಗ್ತಾ ಇದೀರಾ, ನೀವು ಕ್ಯಾರಿ ಮಾಡ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕಂದ್ರೆ ಆರಾಮಾಗಿ ಜ್ಯೂಸ್ ಮಾಡಿ ಕ್ಯಾರಿ ಮಾಡ್ಕೊಂಡು ಹೋಗ್ಬಹುದು. ಫೋರ್ಟೇಬಲ್ ಇರುತ್ತೆ ನಿಮ್ಗೆ. ಓಕೆನಾ. ಅದೇ ಜಿಮ್ ಹೋಗೋರ್ಗೆ, ಮನೇಲಿ ಇರೋರ್ಗೆ ಆರಾಮು. ನೀವು ನೆಂಟ್ರು ಬಂದ್ರು ಅಲ್ಲಿ ಹೋಗ್ಬೇಕು, ರಸ್ನ ಪ್ಯಾಕೆಟ್ ತರಬೇಕು ಅನ್ನಂಗಿಲ್ಲ. ನೀವು ಹೋಗ್ಬಿಟ್ಟು ಮಿಕ್ಸಿಲಿ ಸ್ವಿಚ್ ಆನ್ ಮಾಡ್ಬಿಟ್ಟು ಕೈ ಇಟ್ರೆ ಜ್ಯೂಸ್ ಆಗೋಗ್ಬಿಡುತ್ತೆ. ಸರ್ ಇದ್ರಲ್ಲಿ 2 ಪೆಪ್ಪರ್ ಹಾಕಿದ್ರು ನಿಮ್ಗೆ ಗ್ರೈಂಡ್ ಆಗುತ್ತೆ. 2 ಪೆಪ್ಪರ್. 2 ಪೆಪ್ಪರ್ ಸರ್, ಬರೀ 2 ಪೆಪ್ಪರ್. ನೋಡಿ ನಾನು ಕೊಡ್ತೀನಿ, ತಗೊಳ್ಳಿ ಮೇಡಮ್ ಅವ್ರ ಹಾಕಿ. ಇಷ್ಟು ಅಷ್ಟೇ ಸರ್. ನೋಡಿ ತೋರಿಸ್ತಾರೆ. ಇಷ್ಟು ಗ್ರೈಂಡ್ ಮಾಡುತ್ತಾ? ಹೌದು ಸರ್. ಈಗ ಹಾಕಿ ಮೇಡಮ್, ಆಯ್ತು ನೋಡ್ಬಿಡೋಣ. ಜಸ್ಟ್ ನೋಡಿ ಫಿಟ್ಟಿಂಗ್ ನಿಮ್ಗೆ ಜಸ್ಟ್ ಸ್ವಿಚ್ ಆನ್ ಮಾಡಿ. ಓಕೆ, ಆಯ್ತಾಯ್ತಲ್ಲ. ಆಗೋಯ್ತು ನೋಡಿ ಸರ್. ಇದು ಏನ್ ಜಾಸ್ತಿನೇ ಹಾಕ್ಬೇಕು ಅನ್ನಂಗಿಲ್ಲ, ಇಷ್ಟು ಪಟ್ ಅಂತ ಪುಡಿನೇ ಆಗೋಯ್ತು. ಹಾಕಿದ್ರೆ ನಿಮ್ಗೆ ಕ್ಲೀನ್ ಆಗಿ ಗ್ರೈಂಡ್ ಆಗ್ಬಿಡುತ್ತೆ. ಅದ್ರ ಜಾಸ್ತಿ ಹಾಕ್ಬೇಕು, ನಾವ್ ಇಷ್ಟ ಹಾಕ್ಬೇಕು, 2 ಪೆಪ್ಪರ್ ಪಟ್ ಅಂತ ಪುಡಿ ಆಗೋಯ್ತು. ಅದೇ ತರ ಮನೆಗೆ ನಿಮಗೆ ಮಿಕ್ಸಿ ಬೇಕಂದ್ರೆ ಮಿಕ್ಸಿನೂ ಇದೆ. ಸೇಮ್ ಅದೇ ತರ ಸ್ಲೋ ಜ್ಯೂಸರ್ ಇದು. ಓಕೆನಾ. ಸೇಮ್ ಇದು ಬಂದು ಏರ್ ಫ್ರೈಯರ್. ಈಗ ನೀವು ಫ್ರೆಂಚ್ ಫ್ರೈಸ್ ಎಲ್ಲ ಮಾಡ್ಕೋಬೇಕಂದ್ರೆ ಆರಾಮಾಗಿ ನೀವು ಇದರಲ್ಲಿ ಏರ್ ಫ್ರೈಯರ್ ಅಲ್ಲಿ ಯೂಸ್ ಮಾಡ್ಬೋದು. ವಿತೌಟ್ ಆಯಿಲ್ ಆರಾಮಾಗಿ ಕುಕ್ ಮಾಡ್ಕೊಂಡು ಹೋಗ್ಬೋದು. ಬನ್ನಿ ಅದೇ ತರ ಬಂದ್ರೆ ನೋಡಿ ಇನ್ಸ್ಟೆಂಟ್ ಗೀಸರ್ಸ್. ಈಗ ನೀವು ಮನೇಲಿ ಸೋಲಾರ್ ಇದೆ, ಕಾಯ್ಬೇಕು, ಬಿಸ್ಲಿಲ್ಲ, ಬಿಸಿ ಬರ್ತಾ ಇಲ್ಲ ಅಂದ್ರೆ, ಮಳೆಗಾಲ ಬಂತು ಅಂದ್ರೆ ತಣ್ಣೀರ ಸ್ನಾನ ಮಾಡ್ಬೇಕು. ಸರ್ ಇದು ಇನ್ಸ್ಟಂಟ್ ವಾಟರ್ ಹೀಟರ್ ಅಂತ ಹೇಳಿದ್ರಿ, ನಿಜವಾಗ್ಲೂ ಬಿಸಿನೀರು ಬರುತ್ತೆ ಸರ್ ಇದ್ರಲ್ಲಿ? ಸರ್ ಹೇಳೋದೇನು ಸರ್, ಮಾಡ್ಬಿಟ್ಟೆ ತೋರ್ಸೋಣ. ಡೆಮೋ ಕೊಡ್ತೀರಾ? ಡೆಮೋ ಕೊಡ್ತೀನಿ. ಆಯ್ತು ಸರ್. ಕೇವಲ 10 ಸೆಕೆಂಡ್ ಅಲ್ಲಿ ನೋಡಿ, ಸ್ವಿಚ್ ಹಾಕ್ಬಿಟ್ಟು ನೀವು ನಲ್ಲಿ ಆನ್ ಮಾಡಿ ಸರ್, ಮುಟ್ ನೋಡಿ ಸರ್, ಬಿಸಿ ನೀರು 10 ಸೆಕೆಂಡ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ಸರ್ ಬರಲೇ ಇಲ್ಲ? ಏನ್ ಸರ್ ಹಿಂಗೆ ಪಟ್ ಅಂತ ಬಂದ್ಬಿಡ್ತು? ನೋಡಿ ಸರ್, ನೀವು 1000 ಲೀಟರ್ ಟ್ಯಾಂಕ್ ಇದ್ರೆ ನೀವು ಖಾಲಿ ಆದಾಗ ಯೂಸ್ ಮಾಡಿ, ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಕಂಟಿನ್ಯೂಸ್ ಆಗಿ ಬರುತ್ತೆ. ಈಗ ಮನೇಲಿ ಸೋಲಾರ್ ಇರುತ್ತೆ, ಬೆಳಿಗ್ಗೆ ಕಾಯ್ಬೇಕು, ನೀರ್ ಬಿಸಿ ಬರಲ್ಲ, ಆತರ ಇದೆ. ಇದ್ರಲ್ಲಿ ಏನಿಲ್ಲ, ತಗೊಂಡಾಗ ಹಾಕೊಳ್ಳಿ, ನೀವು ಹಾಕ್ತಿದ ತಕ್ಷಣ ಬಿಸಿನೀರು. ಏನ್ ಸರ್ ಹಿಂಗೆ ಹೊಗೆ ಬರ್ತೈತಲ್ಲ ಸರ್ ಆಗ್ಲೇ? ಪಟ್ ಅಂತ 10 ಸೆಕೆಂಡ್ ಅಲ್ಲಿ ಹಿಂಗೆ ಸೋಲಾರ್ ಇಲ್ಲ, ಬಿಸ್ಲಿಲ್ಲ, ಏನು ಕೇಳಂಗಿಲ್ಲ, ಮೋಡ ಆಗಿದ್ಯಾ, ಪಟ್ ಅಂತ ಒಂದ್ ನೆಲ್ಲಿ ಕಲೆಕ್ಷನ್ ಕೊಟ್ಬಿಟ್ಟು ಸ್ವಿಚ್ ಹಾಕ್ಬಿಟ್ಟು ಹಿಂಗ್ ಇಟ್ರೆ ಪಟ್ ಅಂತ ಬಿಸಿನೀರು ಕೈಯೇ ಸುಟ್ಟೋಗಂಗ್ ಬಂದ್ಬಿಡ್ತು. ನೋಡಿ ಇದು ನಿಮ್ಗೆ ಗೀಸರ್ ಏನಿದೆ, ಇದು ಗೀಸರ್. ಜಸ್ಟ್ ಒಂದ್ ಮಳೆ ಹೊಡೆದು ನೀವು ಹ್ಯಾಂಗ್ ಮಾಡ್ಕೊಳ್ಳಿ. ಗಡಿಯಾರ ಯಾವ ತರ ಹ್ಯಾಂಗ್ ಮಾಡ್ತೀರಾ ಆತರ ಜಸ್ಟ್ ಇಲ್ಲಿ
ಇಲ್ಲಿ ಗಡಿಯಾರ ಹೊಡೆಯೋ ಮಳೆನ ಹೊಡೆದ್ಬಿಟ್ಟು ಹೆಂಗ್ ಮಾಡೋದು? ಒಂದ್ ಮಳೆ ಹೊಡೆದ್ ಹ್ಯಾಂಗ್ ಮಾಡ್ಕೊಳ್ಳಿ. ನಿಮ್ಗೆ ಮನೇಲಿ ನಲ್ಲಿ ಏನಿರುತ್ತೆ ಹಾ. ನಲ್ಲಿಗೆ ಇದೊಂದು ನೀವು ಔಟ್ಪುಟ್ ನ ಕೊಡಿ ನಾವು ಬೇರೆ ನಲ್ಲಿ ಏನ್ ಹಾಕ್ಸಂಗಿಲ್ಲ extra? ಏನ್ ಹಾಕ್ಸಂಗಿಲ್ಲ ಸರ್. ಹಾ. ನಿಮ್ಗೆ ನಲ್ಲಿಗೆ ಮನೇಲಿ ಏನ್ ನಲ್ಲಿ ಇರುತ್ತೆ ಅದಕ್ಕೆ ಡೈರೆಕ್ಟ್ ಕನೆಕ್ಷನ್ ಮಾಡಿ. ಇದು ಕನೆಕ್ಷನ್. ಓಕೆ, ಅದು ನಿಮ್ಗೆ ಏನಿರೋ ತಣ್ಣೀರು ಇದ್ರಲ್ಲಿ ನಿಮಗೆ ಹಾಟ್ ವಾಟರ್ ಸಿಗುತ್ತೆ ನಿಮ್ಗೆ. ಇಲ್ಲಿಂದ ತಣ್ಣೀರ್ ಬಂದಿದ್ದು ಇಲ್ಲಿ ಸಪ್ಲೈ ಆಗ್ಬಿಟ್ಟು ಇಲ್ಲಿ ಸ್ವಿಚ್ ಹಾಕ್ಬೇಕಿದ್ದು. ಹಾ, ಸ್ವಿಚ್ ಹಾಕ್ಬೇಕು ನೀವು. ಹಾ, ಸ್ವಿಚ್ ಹಾಕಿದ್ಮೇಲೆ ಇಲ್ಲಿ ಹಾಟ್ ವಾಟರ್ ನಿಮಗೆ ಇಲ್ಲಿಂದ ಸಪ್ಲೈ ಸಿಗುತ್ತೆ. ಪಟ್ಟ ಅಂತ ಬರೀ 10 ಸೆಕೆಂಡ್ ಅಲ್ಲಿ ಸೌದೆ ತರಬೇಕು, ಬಿಸ್ಲಿಲ್ಲ, ಟೆನ್ಷನ್ ಇಲ್ಲ. ಪ್ಲಸ್ ಇದ್ರಲ್ಲಿ ಇನ್ನೊಂದ್ ಏನಂದ್ರೆ ನಿಮ್ಗೆ ಹಾ. ಈಗ ನೀವು ಏನಾದ್ರು ಮರ್ತು ಹೊರಗಡೆ ಹೋಗ್ಬಿಡ್ತೀರಾ, ಹಾ, ಇಲ್ಲ ನೀವು ಸ್ವಿಚ್ ಆನ್ ಅಲ್ಲಿ ಇಟ್ಟು ನಲ್ಲಿ ಆಫ್ ಮಾಡಿರಲ್ಲ, ಹಂಗೆ ಹೊರಟೋಗ್ತೀರಾ ಅಂದ್ರೆ ಹೌದು, ಆಟೋ ಕಟ್ ಆಫ್ ಆಗ್ಬಿಡುತ್ತೆ. ಪಟ್ಟ ಅಂತ ಸುಡೋದು ಬಸ್ಟ್ ಆಗೋದು ಆತರ ಏನು ಇರಲ್ಲ. ಏನು ಇಲ್ಲ, ಶಾಕ್ ಹೊಡಿಯಲ್ಲ. ಶಾಕ್ ಹೊಡಿಯಲ್ಲ ನಿಮ್ಗೆ. ಹಾ. ಈಗ ನೋಡಿ ನಾನು ನಲ್ಲಿನ ಆಫ್ ಮಾಡ್ಬಿಟ್ಟು ಅವಾಗ್ನಿಂದ ನಿಮ್ ಹತ್ರ ಮಾತಾಡ್ತಿದ್ದೀನಿ, ಹೌದು. ಆಟೋ ಕಟ್ ಆಫ್ ಆಗ್ಬಿಟ್ಟಿದೆ. ನಾವು ಮರ್ತ್ಬಿಟ್ಟು ಆನ್ ಮಾಡೋದ್ರೆ ಪಟ್ಟ ಅಂತ ಆಟೋ ಆಫ್ ಆಗ್ಬಿಡುತ್ತೆ. ಮಕ್ಳಿದಾರೆ ಹೋಗ್ಬಿಟ್ಟು ಏನು ಬಿಸಿನೀರು ಬ್ಲಾಸ್ಟ್ ಆಗುತ್ತೆ ಅನ್ನೋ ಭಯನೇ ಇಲ್ಲ. ಸರ್ ಮಕ್ಳು ಏಜ್ 8% ಯಾರು ಇದ್ರಿ ಸರ್, ಏನು ನಿಮಗೆ ತೊಂದ್ರೆನೇ ಇಲ್ಲ, ತೊಂದ್ರೆನೇ ಇಲ್ಲ. ತೊಂದ್ರೆನೇ ಇಲ್ಲ. ಪ್ಲಸ್ ನಿಮಗೆ ನೋಡಿ ಸರ್, ಇದು ಹೊಗೆ ಬಿಸಿ ಬರ್ತಾ ಇದೆ ಬರ್ತಾ ಇದೆ ಆಗ್ಲೇ. ನೋಡಿ ಬಿಸಿ ಸರ್. ಯಾವ ತರ ಇದೆ ಅಂದ್ರೆ ಸಖತ್ ಹೊಗೆ ಬರ್ತಾ ಇದೆ ಆಗ್ಲೇ. ಸ್ಟಾರ್ಟಿಂಗ್ ಮಾಡಲ್ ನಿಮ್ಗೆ 1 ಲೀಟರ್ ಇಂದ ಸ್ಟಾರ್ಟ್ ಆಗುತ್ತೆ. 1 ಲೀಟರ್ ಇದು 1 ಲೀಟರ್ ಬರುತ್ತೆ. ಇದು ನಿಮ್ಗೆ ಪ್ರೀಮಿಯಂ ಗೀಸರ್ ಬಂದು ಇದಿರುತ್ತೆ ಹಾ. 1.5 ಪ್ಲಸ್ ಅದೇ ತರ ನಿಮ್ಗೆ 2.5. ಇದೇನಂದ್ರೆ ನಿಮ್ಗೆ ಗೀಸರ್ ಪಾಯಿಂಟ್ ಇದ್ರೆ ಗೀಸರ್ ಪಾಯಿಂಟ್ ಅಲ್ಲೂ ಫಿಕ್ಸ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಸಿಂಗಲ್ ನಲ್ಲಿಲೂ ಯೂಸ್ ಮಾಡ್ಕೋಬಹುದು ನಿಮ್ಗೆ. ಏನ್ ಸರ್ ಇದು ಹಳೆ ಕಾಲದ ಚಾಪೆ ಎಲ್ಲ ಇಟ್ಬಿಟ್ಟಿದೀರಾ? ಹಳೆ ಕಾಲದಲ್ಲ ಇದು. ಹಳೆ ಹಳೆ ಕಾಲದ್ದಲ್ಲ. ಕಾಲದ ಚಾಪೆಗೂ ಇದಕ್ಕೂ ತುಂಬಾ ಡಿಫ್ರೆಂಟ್ ಇದೆ. ತುಂಬಾ ಡಿಫ್ರೆಂಟ್. ನೋಡಿ ಇದು ನೋಡಿ, ಪೋರ್ಟಬಲ್ ಕ್ಯಾರಿ ಮಾಡ್ಕೊಂಡು ಎಲ್ಲಾರ ಹೊರಗಡೆ ಟೂರ್ ಹೋಗ್ತಾ ಇದೀರಾ, ದೇವಸ್ಥಾನಕ್ಕೆ ಹೋಗ್ತಾ ಇದೀರಾ, ಹಾ. ಆರಾಮಾಗಿ ಕ್ಯಾರಿ ಮಾಡ್ಕೊಂಡು ತಗೊಂಡ್ ಹೋಗ್ಬೋದು. ಓಕೆ, ಪ್ಲಾಸ್ಟಿಕ್ ಚಾಪೆ ತಗೊಂಡ್ ಹೋಗೋದೇ ಬೇಡ. ಆರಾಮಾಗಿ ನೀವು ಇಲ್ಲಿ ಏನಿದೆ ಹಳೆ ಕಾಲದ ಚಾಪೆ ತರನೇ ಕಾಣಿಸುತ್ತೆ, ಆದ್ರೆ ಹಳೆ ಕಾಲದ ಚಾಪೆ ಅಲ್ಲ. ಫೋಲ್ಡಬಲ್ ಬೆಡ್. ಏನ್ ಮೇಡಮ್ ಇಲ್ಲಿ ಸ್ಟವ್ ಸಿಗುತ್ತಾ? ಹೌದು ಸರ್, ಸಿಗುತ್ತೆ. ನಿಮ್ಗೆ ಸ್ಟವ್ಸ್ ಅಲ್ಲಿ ಇಡೀ ರೇಂಜ್ ಇದೆ. ಕುಕ್ ಟಾಪ್ ಇಂದ ಹಿಡಿದು ಹಾಪ್ ಟಾಪ್ ವರ್ಗೂ ಸಿಗುತ್ತೆ. 2 ಬರ್ನರ್ ಇದೆ, 3 ಬರ್ನರ್ ಇದೆ, 4 ಬರ್ನರ್ ಇದೆ, ಹಾಗೂ ನಿಮ್ಗೆ ಡೂಪ್ಲೆಕ್ಸ್ ಮಾಡೆಲ್ ಕೂಡ ಸಿಗುತ್ತೆ. ಹಾಬ್ ಅಲ್ಲಿ ನಿಮ್ಗೆ ಸ್ಲಿಮ್ ಮಾಡೆಲ್ ಸಿಗುತ್ತೆ. ಅದೇ ತರ ನಿಮ್ಗೆ ಡೂಪ್ಲೆಕ್ಸ್ ಡಬಲ್ ಡೆಕರ್ ಮಾಡೆಲ್ ಕೂಡ ಸಿಗುತ್ತೆ. ಡೂಪ್ಲೆಕ್ಸ್ ಅಂತೂ ನಿಮ್ಗೆ ಮಾರ್ಕೆಟ್ ಅಲ್ಲೇ ಸಿಗಲ್ಲ, ಮಾರ್ಕೆಟ್ ಅಲ್ಲಿ ಆಬ್ಸೆಂಟ್, ಹಾಟ್ ಸ್ಟಾರ್ ಅಲ್ಲಿ ಪ್ರೆಸೆಂಟ್. ಯಾವ್ಯಾವ ಕಲರ್ ಸಿಗುತ್ತೆ ಮೇಡಮ್ ನಿಮ್ಮ ಹತ್ರ? ಸರ್ ಕಲರ್ ನೋಡಿ, ಬ್ಲಾಕ್ ಇದೆ, ಗೋಲ್ಡ್ ಇದೆ. ಗೋಲ್ಡ್ ಬೇಕಾ? ಟೂಲಿಪ್ ಇದೆ, ಟೂಲಿಪ್ ಬೇಕಾ? ಸ್ಟಾರ್ ಇದೆ, ಸ್ಟಾರ್ ಬೇಕಾ? ಸರ್ ತುಂಬಾ ಕಲರ್ 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 ಮಲ್ಟಿ ಕಲರ್ ಇದೆ ಸರ್, ಯಾವ್ದ್ ಬೇಕಾದ್ರೂ ಬಂದ್ ತಗೋಬಹುದು. ಮೇಡಮ್ ಸ್ಟವ್ಸ್ ಎಲ್ಲ ಆಯ್ತು. ಏನ್ ಮೇಡಮ್ ಇದು ಚಿಮ್ನಿ ತರ ಇದೆಯಲ್ಲ? ಸರ್ ಇದು ಚಿಮ್ನಿ ತರ ಅಲ್ಲ, ಚಿಮ್ನಿನೇ ಸರ್. ಇದು ಚಿಮ್ನಿನೇ. ಬೇಸಿಕ್ ನಿಮ್ಗೆ 60 ಸೆಂಟಿಮೀಟರ್ ಇಂದ 90 ಸೆಂಟಿಮೀಟರ್ ವರ್ಗೂ ಸಿಗುತ್ತೆ. ಬರೇ ಹ್ಯಾಂಡ್ ಸೆನ್ಸರ್ ಅಲ್ಲ, ನಿಮ್ಗೆ ಟಚ್ ಸೆನ್ಸರ್ ಆಗಿರ್ಲಿ, ವಾಯ್ಸ್ ಸೆನ್ಸರ್ ಕೂಡ ಇದೆ ಸರ್. ವಾಯ್ಸ್ ಸೆನ್ಸರ್? ಹೌದು ಸರ್. ನಮ್ ಮಾತ್ ಕೇಳುತ್ತೆ ಚಿಮ್ನಿ? ಹಾ ಸರ್, ನಮ್ ಮಾತ್ ಕೇಳುತ್ತೆ. ತೋರಿಸಿ ಮೇಡಮ್. ಆಯ್ತು, ಜಸ್ಟ್ ಕಮಾಂಡ್, ಹೆಲೋ ಚಿಮ್ನಿ, ಲೈಟ್ ಆನ್, ಫಾಸ್ಟ್ ಸ್ಪೀಡ್, ಇಷ್ಟೇ ಸರ್ ಕಮಾಂಡ್. ವಾಯ್ಸ್ ಅಲ್ಲಿ ಹೇಳ್ಬಿಟ್ರೆ ಆಗೋಯ್ತಲ್ಲ ಸರ್. ಅಷ್ಟೇ ಅಲ್ಲ, ಸ್ವಿಚ್ ಆನ್ ಮಾಡ್ಬೇಕು ಅದಿಲ್ಲ. ಹಲೋ ಚಿಮ್ನಿ ಅಂದ್ರೆ ಹಲೋ ಅನ್ನುತ್ತೆ, ಲೈಟ್ ಆನ್ ಮಾಡುತ್ತೆ. ಮಸ್ತ್ ಆಗೈತಲ್ಲ ಮೇಡಮ್ ಇದು. ಸರ್ ಅಷ್ಟೇ ಅಲ್ಲ, ಹ್ಯಾಂಡ್ ಸೆನ್ಸರ್ ನೋಡಿ ಸರ್. ಜಸ್ಟ್ ನಾನು ಹ್ಯಾಂಡ್ ಇದ್ ಮಾಡ್ತೀನಿ ನೋಡಿ ಸರ್, ಯಾವ ತರ ಓಪನ್ ಆಗ್ತಾ ಇದೆ. ಇಲ್ಲ ಅಂದ್ರೆ ನೀವು ಟಚ್ ಕೂಡ ಮಾಡ್ಕೊಳ್ಬಹುದು. ಹ್ಯಾಂಡ್ ಕಮ್ ಟಚ್ ಇದು? ಯಾ, ಎರಡು ಇರುತ್ತೆ ನಿಮ್ಗೆ ಸರ್. ಅಷ್ಟೇ ಅಲ್ಲ, ಈ ಮಾಡೆಲ್ ನಿಮ್ಗೆ ಬರೀ ಮಾರ್ಕೆಟ್ ಅಲ್ಲೇ ಇಲ್ಲ, ಎಲ್ ನೋಡಿದ್ರು ಇಲ್ಲ. ಮಾರ್ಕೆಟ್ ಅಲ್ಲಿ ಆಬ್ಸೆಂಟ್, ಹಾಟ್ ಸ್ಟಾರ್ ಅಲ್ಲಿ ಪ್ರೆಸೆಂಟ್. ಹಾಟ್ ಸ್ಟಾರ್ ಅಲ್ಲಿ ಪ್ರೆಸೆಂಟ್. ಹಾಟ್ ಸ್ಟಾರ್ ಅಲ್ಲಿ ಬಿಟ್ರೆ ಬೇರೆ ಎಲ್ಲೂ ಸಿಗಲ್ವಂತೆ ನೋಡಿ. ವಾಯ್ಸ್ ಸೆನ್ಸರ್ ಇರೋದು ಚಿಮ್ನಿ ಇದೆ, ಹ್ಯಾಂಡ್ ಸೆನ್ಸರ್ ಇರೋ ಚಿಮ್ನಿ ಇದೆ. ಬೇಸಿಕ್ ಇಂದ ಹಿಡಿದು ನಿಮ್ಗೆ ಏನು ಟಾಪ್ ಎಂಡ್ ತನಕ ಇದೆ. ಮಸ್ತ್ ಆಗಿರೋ ಚಿಮ್ನಿ ಬೇಕಾ, ಮನೇಲಿ ಹಾಕೊಳಕ್ ಬೇಕಾ, ಆರಾಮಾಗಿ ಬನ್ನಿ. ಹಾಟ್ ಸ್ಟಾರ್ ಅಲ್ಲಿ ಮಾತ್ರ. ಸರ್ ಸ್ಟವ್ ಆಯ್ತು, ಚಿಮ್ನಿ ಆಯ್ತು, ಗೀಸರ್ ಆಯ್ತು. ಇದೇನ್ ಸರ್ ಇದು ಈ ತರ ಕಾಣಿಸ್ತಾ ಇದೆಯಲ್ಲ? ಸರ್ ಇದು ವಾಷಿಂಗ್ ಮಿಷಿನ್ ಸರ್. ಇದು ವಾಷಿಂಗ್ ಮಿಷಿನ್? ಹೌದು, ಈ ತರ? ಹೌದು ಸರ್. ಈಗ ನೋಡಿ ನಿಮ್ಗೆ PG ಲಿ ಇರ್ತೀರಾ, ಬ್ಯಾಚುಲರ್ಸ್ ಇರ್ತಾರೆ, ಎಲ್ಲರಿಗೂ ಒಂದ್ ಕನಸು ಇರುತ್ತೆ, ಹೌದು, ನಮ್ಮ ಮನೇಲಿ ವಾಷಿಂಗ್ ಮಿಷಿನ್ ಇರ್ಬೇಕು ಅಂತ. ನಮ್ಮ ಹಾಟ್ ಸ್ಟಾರ್ ಅಲ್ಲಿ ನೋಡಿ, ಸ್ಟಾರ್ಟಿಂಗ್ ನಿಮ್ಗೆ 6 kg ಇಂದ ಹಿಡಿದು 11 kg ವರೆಗೂ ನಮ್ಗೆ 6 kg ಇಂದ ಹಿಡಿದು 11 kg ವರೆಗೂ ನಿಮ್ಗೆ ವಾಷಿಂಗ್ ಮಿಷಿನ್ ಸಿಗುತ್ತೆ. ಸರ್ ಆಯ್ತು, ನಿಮ್ ಹತ್ರ ವಾಷಿಂಗ್ ಮಿಷಿನ್ ಗಳು ಇದಾವೆ. ಹೌದು. ಏನ್ ಸರ್ ಹಾಟ್ ಸ್ಟಾರ್ ಅಲ್ಲಿ ಸಿಗೋ ವಾಷಿಂಗ್ ಮಿಷಿನ್ ಅಲ್ಲಿ ಏನ್ ಸ್ಪೆಷಾಲಿಟಿ? ಸರ್ ಈಗ ನೀವು ದೊಡ್ಡ ದೊಡ್ಡ ಬ್ರ್ಯಾಂಡ್ ಬೇರೆ ಕಂಪ್ನಿ ತಗೊಂಡಿರ್ತೀರಾ, ಹಾ. ಶೂಸ್ ಹಾಕಕ್ ಆಗಲ್ಲ, ಮ್ಯಾಟ್ಸ್ ಹಾಕಕ್ ಆಗಲ್ಲ ನಿಮ್ಗೆ. ಹೌದು, ನಮ್ಮ ಹಾಟ್ ಸ್ಟಾರ್ ವಾಷಿಂಗ್ ಮಿಷಿನ್ ಅಲ್ಲಿ ನೋಡಿ, ಹಾ. ಆರಾಮಾಗಿ ನೀವು ಶೂಸ್ ಹಾಕೋಬಹುದು, ಹೌದು. ಶೂಸ್, ಮ್ಯಾಟ್ಸ್, ಬ್ಯಾಗ್ಸ್, ನೀವು ಎಲ್ಲದನ್ನು ತೊಳ್ಕೋಬಹುದು. ಶೂ, ಮ್ಯಾಟ್ ಹೌದು. ಎಲ್ಲ ತೊಳಿಬಹುದು. ತೊಳಿಬಹುದು ನೀವು. ಬರೀ ಬಟ್ಟೆ ಅಷ್ಟೇ ಅಲ್ಲ, ಬರೀ ಬಟ್ಟೆ ಅಷ್ಟೇ ಅಲ್ಲ, ಶೂ, ಮ್ಯಾಟ್ ಎಲ್ಲ ತೊಳ್ಕೋಬಹುದು ನೀವು ಅದ್ರಲ್ಲಿ. ಸಕ್ಕತ್ತಾಗಿದೆಯಲ್ಲ ಸರ್ ಇದು. ಸರ್ ಏನ್ ಸರ್ ಇದು ಫ್ರಿಡ್ಜ್? ಸರ್ ಫ್ರಿಡ್ಜ್ ಅಲ್ಲ ಸರ್, ಇದು ಹಿಟ್ಟಿನ ಗಿರಣಿ. ಇದು ಹಿಟ್ಟಿನ ಗಿರಣಿ? ಹಿಟ್ಟಿನ ಗಿರಣಿ ಈ ತರ ಇದೆಯಲ್ಲ ಸರ್, ನೋಡೋ ಫ್ರಿಡ್ಜ್ ತರ. ಸರ್ ನೋಡಿ ಲುಕ್ ಹೆಂಗಿದೆ, ಲುಕ್ ಚೆನ್ನಾಗಿದೆ. ನೀವು ಇನ್ಕೆ ಹೊರಗಡೆಯಿಂದ ಯಾರು ಬಂದ್ರು ನಮ್ಗೆ ಹಾ. ಹಿಟ್ಟಿನ ಗಿರಣಿ ತರ ಕಾಣಲ್ಲ. ಏನೋ ಹೌದು. ಒಂದು ಫ್ರಿಡ್ಜ್, ಹೋಮ್ ಥಿಯೇಟರ್ ಅನ್ಕೊಂತಾರೆ.
ನೋಡಿ ಜಸ್ಟ್ ಸಿಂಪಲ್ ಇರುತ್ತೆ ನಿಮ್ಗೆ. ಹಾ ಈಗ ನೀವು ರಾಗಿ ಎಲ್ಲ ತಗೊಂಡೋಗಿ ಅಲ್ಲಿ ವೆಯ್ಟ್ ಮಾಡ್ಕೋಬಹುದು. ಫ್ಲೋರ್ ಮಿಲ್ ಹೋಗಂಗೆ ಇಲ್ಲ, ಮಿಲ್ ಹೋಗಂಗೆ ಇಲ್ಲ, ನೀವು ಮನೇಲೆ ಮಾಡ್ಕೋಬಹುದು. ಮನೇಲೆ ನಮ್ಮಲ್ಲಿ ನೋಡಿ ಸ್ಟಾರ್ಟಿಂಗ್ 4 kg ಇಂದ ಸ್ಟಾರ್ಟ್ ಆದ್ರೆ ಸೆಮಿ ಕಮರ್ಷಿಯಲ್ ವರ್ಗೂ ಸಿಗುತ್ತೆ ನಿಮ್ಗೆ. ಸೆಮಿ ಕಮರ್ಷಿಯಲ್ ವರ್ಗು, ಸೆಮಿ ಕಮರ್ಷಿಯಲ್ ವರ್ಗೂ ಸಿಗುತ್ತೆ. ಪ್ಲಸ್ ಅದೇ ತರ ನಿಮ್ಗೆ ನೋಡಿ ಗ್ರೇವಿ ಮಿಷಿನ್ಸ್ ಸಿಗುತ್ತೆ. ನಮ್ಮ ಗ್ರೇವಿ ಮಿಷಿನ್ಸ್ ಕೂಡ ಗ್ರೇವಿ ಮಿಷಿನ್ಸ್ ಇದೆ. ಅಲ್ಲ ಫ್ರಿಡ್ಜ್ ಅನ್ಕೊಂಡ್ಬಿಟ್ಟೆ ಸರ್ ನೀನು, ಈ ಸಖತ್ತಾಗಿದೆಯಲ್ಲ ಸರ್ ಸರ್ ಇಲ್ಲ, ಇಷ್ಟೊಂದು. ನೋಡಿ ಒಂಚೂರು ಸೌಂಡ್ ಇರಲ್ಲ, ತಗೊಂಡೋಗಿ ಮನೆಗೆ ನೀವು ತಗೊಂಡೋಗಿ ಹಾ, ಒಂಥರ ಲುಕ್ ಚೆನ್ನಾಗಿರುತ್ತೆ, ಸೌಂಡ್ ಇರಲ್ಲ ನಿಮ್ಗೆ. ಸೌಂಡ್ ಇಲ್ಲ ಏನಿಲ್ಲ, ಆರಾಮಾಗಿದೆ. ಆನ್ ಮಾಡಿ ಬಿಟ್ಬಿಟ್ಟು ಆರಾಮಾಗಿ ನಿಮ್ ಕೆಲಸ ಏನಿದೆ ಮಾಡ್ಕೊಳ್ಳಿ. ನಿಮ್ಗೆ ಹಸೀಟ್ ಆದ್ಮೇಲೆ ಅದೇ ಆಫ್ ಆಗ್ಬಿಡುತ್ತೆ. ಅದೇ ಆಟೋಮೆಟಿಕ್. ಆಟೋಮೆಟಿಕ್ ಇರುತ್ತೆ, ಅದೇ ಆಫ್ ಎಲ್ಲೋ ಆಗ್ಬಿಡುತ್ತೆ. ನಾವು ಹೋಗ್ಬಿಟ್ಟು ಫ್ಲೋರ್ ಮಿಲ್ ಅಲ್ಲಿ ನಿಂತ್ಕೊಬೇಕು, ಅಲ್ಲಿ ಕರೆಂಟ್ ಹೋಯ್ತು ವೆಯ್ಟ್ ಮಾಡ್ತಿದೀನಿ ಏನಂಗೆ ಇಲ್ಲ, ಆರಾಮಾಗಿ ಮನೇಲಿ ಇತ್ತ ನೋಡಿ ಒಳ್ಳೆ ಲುಕ್ ಫ್ರಿಡ್ಜ್ ತರ ಕಾಣಿಸುತ್ತೆ. ಯಾರಾದ್ರೂ ನೆಂಟ್ರು ಬಂದ್ರೆ ಮನೇಲಿ ನೋಡ್ಬಿಟ್ರೆ ಇದೇನಿದು ಇಷ್ಟೊಂದು ಚಿಕ್ಕ ಫ್ರಿಡ್ಜ್ ತಂದ್ಬಿಟ್ಟವ್ರಲ್ಲ ಅಲ್ಲಿ ಇವ್ರು ಅಂತ ಹೇಳಿ ಕೇಳ್ತಾರೆ. ಆರ್ಟ್ ಸ್ಟಾರ್ ಅಲ್ಲಿ ಬಂದಿರೋ ಇದು ಇಟ್ಟಿನ ಗಿರಣಿ, ಆರಾಮಾಗಿ ಬಂದು ಆರಾಮಾಗಿ ತಗೋಬಹುದು. ಸರ್ ಬೇರೆ ಏನ್ ಸಿಗುತ್ತೆ ಸರ್ ನಿಮ್ ಹತ್ರ? ಸರ್ ಬೇರೆ ನೋಡಿ ಜನರೇಟರ್ ಅಂದ್ರೆ ಎಲ್ಲರಿಗೂ ಏನ್ ಜ್ಞಾಪನ ಬಿಡುತ್ತೆ, ಸೌಂಡ್ ಜಾಸ್ತಿ ಇರುತ್ತೆ. ಹೌದು, ಓಕೆನಾ. ನಮ್ಮ ಹಾಟ್ ಸ್ಟಾರ್ ಅಲ್ಲಿ ಬಂದ್ರೆ ಸೈಲೆಂಟ್ ಜನರೇಟರ್ ಸಿಗುತ್ತೆ ನಿಮ್ಗೆ, ಸೌಂಡೇ ಇರಲ್ಲ. ಸೌಂಡೇ ಇಲ್ಲ, ಸೌಂಡೇ ಇರಲ್ಲ, ಸೌಂಡ್ಲೆಸ್ ಪ್ಲಸ್ ಕ್ಯಾರಿಯಬಲ್ ಇರುತ್ತೆ ನಿಮ್ಗೆ. ನೋಡಿ ಜಸ್ಟ್ 10 kg ತೂಕ ಇರುತ್ತೆ ಅಷ್ಟೇ. ಓ ಜನರೇಟರ್ ತಗೊಂಡ್ಬರ್ಬೇಕು ಅಂದ್ರೆ ಮುಂಚೆ ನಾವು ಆಟೋ ತಗೊಂಡೋಗ್ಬೇಕು, ಅದ್ ತಗೊಂಡೋಗ್ಬೇಕು ಅನ್ನಂಗಿಲ್ಲ, ಕೈಯಲ್ಲೇ ಹಿಡ್ಕೊಂಡು ಹೋಗ್ಬಿಡ್ಬೋದು ಆರಾಮಾಗಿ. ಎಷ್ಟು 10 kg ಅಂತ ತೂಕ ಇರುತ್ತೆ generator. ಸರ್ ಅಷ್ಟೇ. 10 kg ಇಲ್ಲಿ ಸರ್ ಕೊಡಿ ಸರ್, ಇಲ್ಲಿ ನೋಡೋಣ. ಒಳ್ಳೆ ಡಂಬಲ್ಸ್ ಯೂಸ್ ಮಾಡ್ದಂಗ್ ಯೂಸ್ ಮಾಡ್ಬಿಡ್ಬೋದು. ಜಿಮ್ ಹೋಗಾರಾದ್ರೆ ಒಂದೇ ಕೈಯಲ್ಲಿ ಎತ್ಕೊಂಡು ಹೋಗ್ಬಿಡ್ತಾರೆ ಆರಾಮಾಗಿ. ಸರ್ ಬೇರೆ ಸರ್ ಇದ್ರೆಲ್ಲ ಯಾವ್ಯಾವ ಮಾಡ್ಲು ಸಿಗುತ್ತೆ ಸರ್ ನಿಮ್ಮ ಹತ್ರ? ಸರ್ ಇದ್ರಲ್ಲಿ ನಿಮ್ಗೆ ನೋಡಿ ಸ್ಟಾರ್ಟಿಂಗ್ ಬಂದು 1500 ಇಂದ ಸ್ಟಾರ್ಟ್ ಆಗುತ್ತೆ, ಅಪ್ ಟು ನಿಮಗೆ 9 kg ವರೆಗೂ ಸಿಗುತ್ತೆ. ಓಕೆ ಓಕೆನಾ. ಇದು ನಿಮ್ಗೆ ಮನೆಗೆ ಎಲ್ಲ ಮೊಬೈಲ್ ಶಾಪ್ಸ್ ಇದಾವೆ, ಚಿಕ್ಕ ಚಿಕ್ಕ ಸಲೂನಿಗೆ ಬೇಕು ಅಂದ್ರೆ ಎಲ್ಲ ಏನೋ ಒಟ್ನಲ್ಲಿ ನಾನು ಬಿಸ್ನೆಸ್ ಮಾಡ್ತಾ ಇದೀನಿ, ನನಗೆ ಕರೆಂಟ್ ಬೇಕು, ಜನರೇಟರ್ ಬೇಕು ಅಂತಂದ್ರೆ ಮುಂಚೆ ತರ ಹಿಂಗ್ ಕೈಯಲ್ಲಿ ತಿರುಗ್ಸಂಗಿಲ್ಲ, ಡೀಸೆಲ್ ಸೌಂಡ್ ಬರುತ್ತೆ, ತುಂಬಾ ವೆಯ್ಟ್, ಎಲ್ಲೂ ಇಟ್ಕೊಳಕ್ ಆಗಲ್ಲ, ಜಾಗ ಇಲ್ಲ ಅನ್ನಂಗೆ ಇಲ್ಲ. ಆರಾಮಾಗಿ ನೀವು ಮೊಬೈಲ್ ಶಾಪ್ ನಡೆಸ್ತಾ ಇದ್ದೀರಾ, ಸಲೂನ್ ನಡೆಸ್ತಾ ಇದ್ದೀರಾ, ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಕರೆಂಟ್ ಹೋಯ್ತಾ ಬನ್ನಿ ಹಾಟ್ ಸ್ಟಾರ್ ಗೆ, ಆರಾಮಾಗಿ ಜನರೇಟರ್ ಕೊಡ್ತಾರೆ, ಆರಾಮಾಗಿ ತಗೊಂಡೋಗಿ ಆರಾಮಾಗಿ ಹಾಕೊಳ್ಳಿ. ಏನ್ ಸರ್ ಇದು ನಿಮ್ಮ ಹತ್ರ ಸೋಫಾನ ಸಿಗುತ್ತಾ? ಸೋಫಾ ಅಲ್ಲ ಸರ್, ಇದು ಬೆಡ್. ಇದು ಬೆಡ್. ಹೌದು ಇದು ಹೌದು ಏನ್ ಸರ್ ನೀವು ಸೋಫಾ ತೋರಿಸ್ಬಿಟ್ಟು ಬೆಡ್ ಅಂತ ಹೇಳ್ತಾ ಇದೀರಾ, ಯಾಮರಿಸ್ತಿದೀರಾ? ಬನ್ನಿ ಸರ್ ತೋರಿಸ್ತೀನಿ ನೋಡಿ. ಇದು ಈಗ ಸೋಫಾ ಏನಿದೆ ನಾನು ಬೆಡ್ ಮಾಡಿ ತೋರಿಸ್ತೀನಿ ನೋಡಿ ಸರ್. ಬೆಡ್ ಆಗೋಗ್ಬಿಡ್ತಲ್ಲ ಸರ್ ಇದು ಬೆಡ್. ಬೆಡ್ ಇದು ನೋಡಿ, ಆರಾಮಾಗಿ ನೀವು 3 ಜನ ಮಲಿಕೋಬಹುದು. 3 ಜನ ಆರಾಮಾಗಿ 3 ಜನ. ಹಾ ಪ್ಲಸ್ ಅದೇ ತರ ನಿಮಗೆ ಏನಾರ ಮನೇಲಿ ಟಿವಿ ಗಿವಿ ನೋಡ್ಬೇಕು, ಹಾ ಬ್ಯಾಕ್ ಪೇನ್ ಇದೆ ಅಂದ್ರೆ ನೋಡಿ ಈ ತರ ರಿಕ್ಲೈನರ್ ತರ ಮಾಡ್ಕೊಳ್ಳಿ. ಹಿಂಗ್ ಎತ್ಬಿಟ್ರೆ ರಿಕ್ಲೈನರ್. ಇದು ರಿಕ್ಲೈನರ್, ಆರಾಮಾಗಿ ನೀವು ಬ್ಯಾಕ್ ಪೇನ್ ಇದು ನೋಡಿ ಆರಾಮಾಗಿ ಕುಂತ್ಕೊಳ್ಳಿ, ಬ್ಯಾಕ್ ಪೇನ್ ಬರಲ್ಲ ಸರ್ ಇದು, ಆರಾಮಾಗಿ. ಅದೇ ತರ ನಿಮ್ಗೆ ಮನೇಲಿ ಈಗ ನೋಡಿ ಏಜೆಡ್ ಪರ್ಸನ್ ಇರ್ತಾರೆ, ಕಾಲ್ ನೋವು ಮಂಡಿ ನೋವು ಇರುತ್ತೆ, ಸೇಮ್ ಇದನ್ನೇ ನೀವು ಈ ತರ ಫೋಲ್ಡ್ ಮಾಡ್ಕೊಳ್ಳಿ ಸರ್. ಇಷ್ಟೇ ಫೋಲ್ಡ್ ಮಾಡ್ಬಿಡಿ, ಸಿಂಪಲ್. ಸಿಂಪಲ್. ಇದು ಆರಾಮಾಗಿ ಕಾಲ್ ಇಟ್ಕೊಂಡು ಬ್ಯಾಕ್ ಪೇನ್ ಮಂಡಿ ನೋವು ಇರಲ್ಲ ನಿಮ್ಗೆ. ಸೇಮ್ ಅದೇ ತರ ನಿಮ್ಗೆ ಕಂಬೈನ್ ಕ್ಲಾಸ್, ಮನೇಲಿ ಮಕ್ಳು ಇರ್ತಾರೆ, ಕಂಬೈನ್ ಕ್ಲಾಸ್ ಹಿಂಗ್ ಮಾಡ್ಕೋಬೇಕಂದ್ರೆ ಇದನ್ನ ಈ ತರ ಫೋಲ್ಡ್ ಮಾಡಿ 3 ಜನ ಮಕ್ಳು ಆರಾಮಾಗಿ 3 ಸೀಟರ್ಸ್ ನೋಡಿ ಕುಂತ್ಕೊಳ್ಳಿ ಸರ್. ಕುಂತ್ಕೊಂಡು ನೋಡಿ ತರ ಇರುತ್ತೆ ನಿಮ್ಗೆ, ಆರಾಮಾಗಿದೆಯಲ್ಲ ಸರ್. ಆ ಕಡೆ ನೀವು ಕುತ್ಕೊಂಡು ಈ ಕಡೆ ನಾ ಕುತ್ಕೋಬಹುದು. ಹೌದು. ಇಲ್ಲಿ ಏನಾದ್ರು ಆರಾಮಾಗಿ ಇಲ್ಲಿ ವರ್ಕ್ ಮಾಡ್ಕೊಂಡು ಮಾತಾಡ್ಬೋದು. ಓಕೆ. ಸಕಲಾಗಿದೆಯಲ್ಲ ಸರ್ ಇದು. ಅದೇ ತರ ನಿಮ್ಗೆ ನೋಡಿ ರಾಜ್ರು ಫೀಲ್ ಬೇಕಾ ಸರ್ ನಿಮ್ಗೆ? ಓಪನ್ ಮಾಡಿ ಸರ್, ನಿಮ್ಗೆ ರಾಜ್ರು ಫೀಲ್ ಇದು, ಆರಾಮಾಗಿ ಕುಂತ್ಕೊಳ್ಳಿ ಸರ್ ನೋಡಿ. ಓ ಹಿಂಗೆ ಆರಾಮಾಗಿ ಕುತ್ಕೊಂಡ್ಬಿಡೋದು ಹಿಂಗೆ. ಓಕೆ. ರಾಜರ ಫೀಲ್ ಚೆನ್ನಾಗಿದೆಯಲ್ಲ ಸರ್ ಇದೊಂಥರ. ಇದು ಸೇಮ್ ಅದೇ ತರ ನಿಮ್ಗೆ ಇಂಡಿಯನ್ ದಿವಾನ್ ಆಗುತ್ತೆ ನಿಮ್ಗೆ. ಇದನ್ನ ಓಪನ್ ಮಾಡ್ಬಿಡಿ ನೋಡಿ, ಇದು ಇಂಡಿಯನ್ ದಿವಾನ್ ನಿಮ್ಗೆ. ಇಂಡಿಯನ್ ದಿವಾನ್. ಇಂಡಿಯನ್ ದಿವಾನ್ ಆರಾಮಾಗಿ ನೋಡಿ ಕುಂತ್ಕೊಂಡಿದ್ರಲ್ಲಿ ನೀವೇನಾರ ವರ್ಕ್ ಇದ್ರೆ ವರ್ಕ್ ಮಾಡ್ಕೋಬಹುದು. ಹಿಂಗೆ ಊಟ ಆದ್ಮೇಲೆ ಕುತ್ಕೊಂಡ್ಬಿಟ್ಟು ಇಲ್ಲಿ ಎಲ್ಲ ಹಾಕೊಳ್ಳಿ. ಗಂಡ ಹೆಂಡತಿ ಆರಾಮಾಗಿ ಕುತ್ಕೊಂಡ್ ಮಾತಾಡ್ಬೋದಲ್ರಿ, ಸಕಲಾಗಿದೆ. ನಾನ್ ಬರೀ ಸೋಫಾ ಅನ್ಕೊಂಡೆ, ಇವ್ರ ಸೋಫಾ ಅಲ್ಲ ಅಂದಾಗ್ಲೇ ನನಗೆ ಡೌಟ್ ಬರ್ಬೇಕಾಯ್ತು, ಏನೋ ಇದೆ ಇದ್ರಲ್ಲಿ ಮ್ಯಾಜಿಕ್ ಅಂತ. ಸರ್ ಆಯ್ತು, ಇವಾಗ ಮ್ಯಾಜಿಕ್ ಸೋಫಾ ತೋರ್ಸಿದ್ರಿ, ಇದ್ರಲ್ಲಿ ಎಷ್ಟು ವೇರಿಯಂಟ್ ಇದೆ ಸರ್? ಸರ್ ಇದ್ರಲ್ಲಿ ಬಂದು ನಿಮ್ಗೆ 2x6 ಸಿಗುತ್ತೆ, ಅದೇ ತರ 2.5x6 ಸಿಗುತ್ತೆ ನಿಮ್ಗೆ. ಈಗ ಬ್ಯಾಚುಲರ್ಸ್ ಇದೀರಾ, ಬ್ಯಾಚುಲರ್ಸ್ಗೂ ನಿಮ್ಗೆ ಸಿಗುತ್ತೆ ಅದ್ರಲ್ಲಿ. ಇಲ್ಲ ಮಕ್ಳು ಇದಾರೆ, ಕಿಡ್ಸ್ ಇದಾರೆ ಅಂದ್ರೆ ಕಿಡ್ಸಿಗೂ ಸಿಗುತ್ತೆ ನಿಮ್ಗೆ, ಅವೈಲೇಬಲ್ ಇರುತ್ತೆ ಇದ್ರಲ್ಲಿ. ಇನ್ ಕೇಸ್ ನಿಮಗೆ ಇಲ್ಲ ಕಲರ್ ಚಾಯ್ಸ್ ಆಗ್ತಾ ಇಲ್ಲ, ಬೇರೆ ಕಲರ್ ಬೇಕಂದ್ರೆ ನೀವು ಆರ್ಡರ್ ಕೊಟ್ರೆ ಬೇರೆ ಕಲರ್ ಅಲ್ಲೂ ಸಹ ನಾವು ಇದ್ ಮಾಡ್ಕೊಡ್ತೀವಿ. ನಿಮಗೆ ಯಾವ ಕಲರ್ ಬೇಕೋ ಅದನ್ನ ಕೊಟ್ರೆ ಮಾಡ್ಕೊಡ್ತೀರಾ. ನಿಮಗೆ ಯಾವ ಕಲರ್ ಬೇಕೋ ಅದು ಸಿಗುತ್ತೆ. ಕಲರ್ ಅಂತೂ ನೀವು ನೋಡ್ತಾ ಇದ್ದೀರಾ ಎಲ್ಲ ಮಲ್ಟಿ ಕಲರ್ ಇರೋದು. ಕಣ್ಣಿಗೆ ಕಾಣೋ ಕಲರ್ ಇದೆ, ತುಂಬಾ ವೇರಿಯಂಟ್ಸ್ ಇದೆ ಕಲರ್ ಅಲ್ಲಿ. ನಮ್ಗೆ ಇಲ್ಲಿರೋ ಕಲರ್ ಇಷ್ಟ ಆಗಿಲ್ಲ, ಯಾವ್ದೋ ಕಲರ್ ಕೊಡ್ತೀವಿ, ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ ಸರ್, ಮಾಡ್ಕೊಡ್ತೀರಾ. ಇಲ್ಲಿರೋ ಕಲರ್ ನಿಮಗೆ ಇಷ್ಟ ಇಲ್ಲ, ನಮಗೆ ಬೇರೆ ಕಲರ್ ಬೇಕಂದ್ರೆ ಸಹ ನಾವು ಮಾಡ್ಕೊಡ್ತೀವಿ. ಓಕೆ ನೋಡಿ, ನಿಮ್ಗೆ ಇಲ್ಲಿರೋ ಕಲರ್ ಇಲ್ಲೇನೆ ಬೇಜಾನ್ ಕಲರ್ ಇದೆ. ಕಿಡ್ಸಿಗ್ ಬೇಕಾ, ದೊಡ್ಡೋರಿಗ್ ಬೇಕಾ, ಬ್ಯಾಚುಲರ್ ಸಿಗ್ಬೇಕಾ, ತುಂಬಾ ವೇರಿಯಂಟ್ಸ್ ಇದೆ. ಬನ್ನಿ, ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ಅಲ್ಲಿ ಮಾಡ್ಕೊಡ್ತಾರೆ. ಆರ್ಟ್ ಸ್ಟಾರ್ ಬಂದ್ರೆ ತುಂಬಾ ಡಿಫ್ರೆಂಟ್ ವೆರೈಟಿ ಸಿಗುತ್ತೆ ನಿಮ್ಗೆ. ಎಲ್ಲೂ ಯೋಚನೆ ಮಾಡಂಗಿಲ್ಲ, ಆಚೆ ಹೋಗಿ ಅಲ್ಲಿ ತಗಂತೀವಿ ಸರ್, ರೋಡ್ ಸೈಡ್ ಅಲ್ಲಿ ಸಿಕ್ಕಿದ್ರು ಸರ್ ಕಮ್ಮಿ ರೇಟು, ಅಲ್ಲಿ ಬನ್ರಿ ಸರ್ ಇಲ್ಲಿಗೆ ಆರಾಮಾಗಿ ಮಾಡ್ಕೊಡ್ತಾರೆ. ಏನ್ ಸರ್ ಇದು ಕರೆಂಟ್ ಬಾಕ್ಸಾ?
ಕರೆಂಟ್ ಬಾಕ್ಸ್ ಅಲ್ಲ ಸರ್, ಶೂ ರ್ಯಾಕ್. ಮನೆಗೆ rack. ಹೋಗ್ತಿದ್ದಂಗೆ ನೀವೇನಾಗುತ್ತೆ ಚಪ್ಪಲಿ ಅಲ್ಲಿ ಇಲ್ಲಿ ಬಿಸಾಡ್ತೀರಾ, ಬಿಸಿ ಲೈಫ್ ಅಲ್ಲಿ ಏನಿರ್ತೀರಾ, ಒಳಗಡೆ ಶೂ ಒಳಗಡೆ ಏನಾರ ಹೋಗಿ ಸೇರ್ಕೊಂಡು ಇಲ್ಲ ಹೌದು. ಹಾವು ಚೇಳು ಏನಾರ ಇರುತ್ತೆ ನಿಮ್ಗೆ, ಭಯ ಪಡಂಗಿಲ್ಲ. ನೀವು ಅರ್ಜೆಂಟ್ ಅಲ್ಲಿ ಹಂಗೆ ಹಾಕೊಂಡು ಹೋಗ್ಬಿಡ್ತಾರ. ಶೂ ರ್ಯಾಕ್ ನೀವು ಮನೆಗೆ ತಗೊಂಡು ಶೂ ರ್ಯಾಕ್ ಫಿಟ್ ಮಾಡ್ಕೊಳ್ಳಿ ನೋಡಿ, ಜಸ್ಟ್ ನಿಮ್ಗೆ ಸಿಂಗಲ್ ಹ್ಯಾಂಡಲ್ ಫುಲ್ ಓಪನ್ ಆಗುತ್ತೆ. ಹಿಂಗ್ ಒಂದ್ ಎಳ್ದ್ಬಿಟ್ರೆ ಪೂರ್ತಿ ಓಪನ್ ಒಂದಲ್ಲೇ ಆಗುತ್ತೆ. ಪೂರ್ತಿ ಓಪನ್ ಆಗುತ್ತೆ. Okay. ಜಸ್ಟ್ ನೀವು ಎತ್ಕೊಂಡು ಲಾಕ್ ಮಾಡಿ ಫುಲ್ ಲಾಕ್ ಆಗ್ಬಿಡುತ್ತೆ ಲಾಕ್ ನಿಮ್ಗೆ. ಯಾವ್ದೇ ತರ ನಿಮ್ಗೆ ಇದಿರಲ್ಲ. ಇದ್ರಲ್ಲಿ ನಮ್ಗೆ ವೇರಿಯಂಟ್ಸ್ ಬಂದು ನೋಡಿ 2 ಸ್ಟೆಪ್ ಇಂದ ಇದೆ. 2 ಸ್ಟೆಪ್ ಇಂದ ನಿಮ್ಗೆ 5 ಸ್ಟೆಪ್ ವರ್ಗು ನಿಮ್ಗೆ ಶೂ ರ್ಯಾಕ್ ಸಿಗುತ್ತೆ. ಓ ಇದು 5 ಸ್ಟೆಪ್. ಹೌದು, 5 ಸ್ಟೆಪ್ ವರ್ಗು ನಿಮಗೆ ಸಿಗುತ್ತೆ. ನೀವು ಜಸ್ಟ್ ನೀವು ಒಂದು ಎಲ್ಲಾ ಶೂಸ್ ಏನಿರುತ್ತೆ ನೀವು ಹಾಕ್ಬಿಟ್ಟು ಜಸ್ಟ್ ಒಂದು ಕ್ಲೋಸ್ ಮಾಡಿ ಈ ತರ ಲಾಕ್ ಮಾಡ್ಬಿಡಿ. ನೋಡಕ್ಕೆ ಒಂದ್ ಲುಕ್ ಇರುತ್ತೆ, ಕಡಿಮೆ ಸ್ಪೇಸ್ ಅಲ್ಲೂ ಇದೆ ನಿಮ್ಗೆ. ಹೌದು ಸರ್. ಆಚೆ ಮಳೆ ಗಿಳೆಯಲ್ಲಿ ಇಟ್ರೆ ಏನಾದ್ರು ತುಕ್ಕಿ ಹಿಡಿಯುತ್ತಾ ಸರ್? ಏನು ಇಡಲ್ಲ ಸರ್, ಪೌಡರ್ ಕೊಟೆಡ್ ಇರುತ್ತೆ. ನಿಮಗೆ ರಸ್ಟ್ ಹಿಡಿಯೋದು ಜಿಂಕ್ ಹಿಡಿಯೋದು ಏನಾಗಲ್ಲ, ಪ್ಯೂರ್ ಮೆಟಲ್ ಅಲ್ಲಿ ರೆಡಿ ಆಗಿರುತ್ತೆ. ಮೆಟಲ್ ಅಲ್ಲಿ ಮೆಟಲ್ ಅಲ್ಲಿ ಪ್ಯೂರ್. ಹೌದು ನೋಡಿ ರಸ್ಟ್ ಹಿಡಿಯಲ್ಲ, ಏನು ಆಗಲ್ಲ, ಆರಾಮು ಫುಲ್ ಸೇಫ್ಟಿ ಇರೋ ಶೂ ರ್ಯಾಕ್ ಗಳು ಬೇಕು ಅಂದ್ರೆ ಆರ್ಟ್ ಸ್ಟಾರ್. ಸರ್ ನಮಸ್ತೆ ಸರ್. ಸರ್ ನಮಸ್ತೆ ಸರ್ ತಮ್ಮ ಹೆಸರು? ಸರ್ ನನ್ನ ಹೆಸರು ಇಮ್ರಾನ್ ಪಾಷಾ ಅಂತ. ಹಾ. ಸರ್ ನಮಸ್ತೆ ವೀಕ್ಷಕರೇ, ನಮಸ್ತೆ. ವಿಶೇಷವಾಗಿ ತುಮಕೂರು ಜನತೆಗೆ ವಿಶೇಷ ಹೇಳಕ್ಕೆ ನಾನು ನಮಸ್ತೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನೀವು ತುಮಕೂರಲ್ಲಿ ಬಂದಿರಾ, ಹೌದು ಮತ್ತೆ ತುಮಕೂರು ಚಾನಲ್ ಅಂತ ಹೇಳ್ತಾ ಇದೀರಾ. ಹೌದು ಸರ್, ತುಮಕೂರು ತುಮಕೂರಲ್ಲಿ. ಚಾನಲ್ ಸರ್. ಹೌದು ಸರ್, ನಾವು ಹುಟ್ಟಿ ಬೆಳ್ದಿರೋದೇ ತುಮಕೂರು ಸರ್. ಇಲ್ಲಿ ಹಾ. ನಮ್ ಕಂಪನಿ ನಾವು ಮಾಡಿರೋದೇ ತುಮಕೂರು. ಸೊ ಕಂಪ್ನಿ ಹುಟ್ಟಿದ್ದು ತುಮಕೂರಲ್ಲೇ? ಹೌದು ಸರ್, ಕಂಪ್ನಿ ಹುಟ್ಟಿರೋದು ತುಮಕೂರ, ನಾವು ಹುಟ್ಟಿರೋದು ತುಮಕೂರಲ್ಲಿ ಹಾ. ಸರ್. ವಿಶೇಷವಾಗಿ ಹುಟ್ಟಿದೂರಲ್ಲೇ ಒಂದ್ ಕಂಪ್ನಿ ಕಟ್ಟಿದೀರಾ? ಹೌದು ಸರ್, ನಮ್ಮ ಒಂದು ಕನಸು ಇತ್ತು. ಹುಟ್ಟೂರು ಊರಲ್ಲೇ ನಾವು ಕಂಪನಿ ಕೊಟ್ಟು ನಾವು ಆಪರ್ಚುನಿಟಿ ಇತ್ತು ಸರ್. ಹಾ. ನಾವ್ ಇಲ್ಲಿಂದ ಬೆಂಗಳೂರು ಹೋಗಿ ಶಿಫ್ಟ್ ಮಾಡಿ ನಾವು ಅಲ್ಲಿ ಬೆಳ್ಸೋಣ ಅದ್ದಿನ ಇಲ್ಲ, ನಾವು ತುಮಕೂರಲ್ಲೇ ಬೆಳ್ಸಿ ತುಮಕೂರಲ್ಲೇ ಬೆಳೆಸ್ಬೇಕಂತ ನನ್ನ ವಿಶೇಷವಾಗಿ ಇದ್ದಿತ್ತು ಸರ್. ಅದಕ್ಕೆ ತುಮಕೂರಲ್ಲೇ ನಾವು ಬೆಳೆಸಿದೀವಿ ಸರ್. ನೋಡಿ ವೀಕ್ಷಕರೇ, ತುಂಬಾ ಹುಟ್ಟಿದೂರಲ್ಲೇ ಒಂದ್ ಕಂಪ್ನಿ ಕಟ್ಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಆದ್ರೆ ಇವ್ರು ಅದನ್ನ ನನಸು ಮಾಡ್ಕೊಂಡಿದ್ದಾರೆ. ಹೌದು, ಹುಟ್ಟಿದೂರಲ್ಲೇ ಒಂದ್ ಕಂಪ್ನಿ ಕಟ್ಟಿ ಅದನ್ನ ಇಷ್ಟು ಮಟ್ಟಿಗೆ ಬೆಳೆಸ್ಕೊಂಡ್ ಬಂದಿದ್ದಾರೆ ಸರ್. ನಿಮ್ ಹೌದು. ಕಂಪ್ನಿ ಬಗ್ಗೆ ಒಂದ್ ಪರಿಚಯ ಮಾಡಿಸ್ಕೊಡಿ ಸರ್ ನಮ್ಮ ವೀಕ್ಷಕರಿಗೆ. ಸರ್, ನಮ್ದ ಕಂಪನಿ ಸ್ಟಾರ್ಟ್ ಆಗಿರೋದು 2013 ನಾವು ಸ್ಟಾರ್ಟಿಂಗ್ ನಾವು ಜಾಬ್ ಮಾಡ್ಕೊಂಡಿದ್ವಿ. ನಮ್ಮ ಹಾ. ಒಂದು ಮನ್ಸಲ್ಲಿ ಬಂತು ನಾವು ಒಂದು ಬಿಸ್ನೆಸ್ ಮಾಡೋಣ, ನಾವು ಒಂದು ಬಿಸ್ನೆಸ್ ಹೌದು. ಮಾಡಿ ಇದ್ ಮಾಡೋಣ ಅಂತ ನಮ್ಗೆ ಒಂದು ಮನ್ಸಲ್ಲಿ ಬಂದಿತ್ತು. ಅದಕ್ಕೆ ನಾವು 2013 ನಾವು ಕಂಪನಿ ಒಂದು ಚಿಕ್ಕ ಪುಟ್ಟ ಬಿಸ್ನೆಸ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ನಾವು ತಂದಿದ್ದು ಗೀಸರ್ ಸರ್. ಗೀಸರ್ ನೋಡಿದ್ರಲ್ಲ, Instant instant geyser. geyser. ಕೈಯೇ ಸುಟ್ಟೋಗ್ಬಿಡ್ತದೆ. ಹೌದು ಸರ್, ಪ್ರಥಮ ಬಾರಿಗೆ ನಾವು ಇನ್ಸ್ಟಂಟ್ ಗೀಸರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋದೇ ಹಾಟ್ ಸ್ಟಾರ್ ಕಂಪನಿ. ಹಾಟ್ ಸ್ಟಾರ್. ಹೌದು ಸರ್, ನಾವು ಖುದ್ದಾಗಿ ಒಂದು ಇದ್ರಿಂದ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಗೀಸರ್ ಇಂದಾನೆ ಹಾಟ್ ಸ್ಟಾರ್. ಹೌದು, ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಿರೋದು ಹಾಟ್ ಸ್ಟಾರ್. ಹೌದು ಹೌದು, ಹಾಟ್ ಸ್ಟಾರ್ ಗೀಸರ್ ಇಂದಾನೆ 2013 ನಾವು ಸ್ಟಾರ್ಟ್ ಮಾಡಿರೋದು. 2013 ನಾವು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ರೆಡಿ ಮಾಡಿದ್ವಿ ಸರ್. ಇಲ್ಲೇ ನಾವೇ ಖುದ್ದಾಗಿ, ಯಾಕಂದ್ರೆ ನಾವು ಮಾರ್ಕೆಟ್ ಅಲ್ಲಿ ಸರ್ಚ್ ಮಾಡಿದ್ವಿ. ಹಾ. ಗೀಸರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಮಾಡ್ತಿರ್ಲಿಲ್ಲ. ಎಲ್ಲೂ ಇಲ್ಲ. ಇಲ್ಲ, ಆಚೆಯಿಂದ ತಗೊಂಡ್ ಬರೋದು, ಬ್ರ್ಯಾಂಡ್ ಮಾಡೋದು, ಇದು ಮಾಡೋದು ಮಾಡ್ತಿದ್ರು. ಮಾಡ್ತಾ ಇದ್ರು ಆಚೆಯಿಂದ ಯಾರೋ ಆಚೆ, ತಗೊಂಡ್ ಹೌದು, ಬಂದ್ಬಿಟ್ಟು ಮಾಡ್ತಿದ್ರು. ಮಾಡ್ತಿದ್ರು. ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ನಾವೇ ಇಲ್ಲಿ ಲೋಕಲ್ ಅವ್ರ ಕೆಲಸ ಕೊಟ್ಟಿ ನಾವೇ ಇದು ಮಾಡೋಣ ಅಂತ ನಮ್ ಮೈಂಡ್ ಅಲ್ಲಿ ಬಂತು. ಆದ್ರಿಂದ ಫಸ್ಟ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಗೀಸರ್ ಇಂದ ಸ್ಟಾರ್ಟ್ ಮಾಡಿದ್ವಿ ಸರ್. ಫಸ್ಟ್ ನಾವು ಎಕ್ಸಿಬಿಷನ್ಸ್ ಮಾಡ್ತಿದ್ವಿ. 2013 ಎಕ್ಸಿಬಿಷನ್ಸ್ ಮಾಡ್ತೀವಿ. ಅದು ಎಕ್ಸಿಬಿಷನ್ ಬಂದು ನಾವು ಕೋವಿಡ್ ಅಲ್ಲಿ ನಾವು ಸ್ಟೋರ್ ಕ್ಯಾನ್ಸಲ್ ಮಾಡಿದ್ವಿ ಸರ್. ಹಾ. ಫಸ್ಟ್ ನಮ್ದು ಬಂದಿದ್ದು ಒಂದು ಸ್ಟೋರ್ ಸರ್. ಒಂದೇ ಸ್ಟೋರ್ ತುಮಕೂರಲ್ಲಿ ನಾವು ತೆಗ್ದಿದ್ದು ಒಂದು ಸ್ಟೋರ್ ತೆಗ್ದ್ವಿ. ಹಾ. ಈಗ ನಮ್ಮ ಹತ್ರ ದೇವ್ರ ಕೃಪದಿಂದ 55 ಸ್ಟೋರ್. 55 ಸ್ಟೋರ್. ಹೌದು ಸರ್, ಒಂದ್ ಸ್ಟೋರ್ ಇಂದ. ಹೌದು ಸರ್, 55 ಸ್ಟೋರ್ಸ್ ನಮ್ಮ ಹತ್ರ ಇದೆ ಸರ್. ಈಗ ಥ್ರೂಔಟ್ ಕರ್ನಾಟಕದಲ್ಲಿ ನಮ್ದೇ ಹಾಟ್ ಸ್ಟಾರ್ ಕಂಪನಿ ಒಂದು 55 ಸ್ಟೋರ್ಸ್ ಇದೆ. ಹಾಟ್ ಸ್ಟಾರ್ ಅಂದ್ರೆ ಹಂಗಾದ್ರೆ ಇವಾಗ ಒಂದ್ ಬ್ರ್ಯಾಂಡ್ ಆಗಿ ಹೋಗ್ಬಿಟ್ಟೈತೆ. ಹೌದು ಸರ್, ಒಂದ್ ಬ್ರ್ಯಾಂಡ್ ಸರ್ ಇದು. ಹಾಟ್ ಸ್ಟಾರ್ ಅಂದ್ರೆ ಒಂದ್ ಬ್ರ್ಯಾಂಡ್. ನಾನೆಲ್ಲ ಇದು ಒಂದೇ ಸ್ಟೋರ್ ಇರೋದು ತುಮಕೂರಲ್ಲಿ ಹಾಟ್ ಸ್ಟಾರ್ ಅನ್ಕೊಂಡು ಸರ್. 55 ಸ್ಟೋರ್ ಇದೆ. 55 ಸ್ಟೋರ್ಸ್ ಇದೆ. ಕಂಪನಿ ಇದೆ ನಮ್ದು 15 ಸ್ಟೋರ್ಸ್ ಇದೆ ಸರ್. ಕಂಪನಿ ಇದೆ. ಹೌದು ಸರ್, 7 ಸ್ಟೋರ್ ತುಮಕೂರಲ್ಲಿ ಇದೆ. ನೀವ್ ಹೇಳ್ತೀರಾ ತುಮಕೂರಲ್ಲಿ 3ನೇ ಸ್ಟೋರ್ ಆಗಿದೆ ಸರ್. 3 ಸ್ಟೋರ್ ಇದೆ ತುಮಕೂರಲ್ಲಿ. ಇನ್ನೊಂದು ಸ್ಟೋರ್ ಕಮಿಂಗ್ ಸೂನ್ ಅಲ್ಲಿ ಬರ್ತಾ ಇದೆ ಸರ್. ಮತ್ತೆ ಇನ್ನೊಂದ್ ಬರ್ತಾ ಇದೆ ತುಮಕೂರಲ್ಲಿ. ತುಮಕೂರಲ್ಲಿ ಇನ್ನೊಂದ್ ಬರ್ತಾ ಇದೆ. ಟೋಟಲ್ 4 ಸ್ಟೋರ್ಸ್ ತುಮಕೂರಲ್ಲಿ ಆಗುತ್ತೆ ಸರ್ ಇದು. ಈಗ ತುಮಕೂರಲ್ಲಿ ಫಸ್ಟ್ ಬಂದ್ಬಿಟ್ಟು ನಿಮ್ಗೆ ನೀವ್ ಹೇಳ್ಬೋದು, ತುಮಕೂರಲ್ಲಿ ನೀವು ಇಲ್ಲಿ ನಿಂತಿದ್ದೀರಲ್ಲ, ಹೆಡ್ ಆಫೀಸ್ ಸರ್ ಇದು. ಇದೇ ಹೆಡ್ ಆಫೀಸ್. ಇದು ಹೆಡ್ ಆಫೀಸ್. ಎಲ್ಲೋ ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಇಟ್ಟಿಲ್ಲ. ಇಲ್ಲ ಸರ್, ನಾನ್ ಫಸ್ಟ್ ಏನ್ ಹೇಳ್ದೆ ನಿಮ್ಗೆ, ನಾವು ತುಮಕೂರಲ್ಲೇ ಹುಟ್ಟು ಬೆಳ್ದಿರೋದು ಸರ್. ಹುಟ್ಟಿದೂರಲ್ಲೇ ಹುಟ್ಟಿದ ಮೇನ್ ಕಂಪನಿ. ಹೌದು ಸರ್, ಇಲ್ಲೇ ಹೆಡ್ ಆಫೀಸ್ ಮಾಡಿದೀವಿ ಸರ್ ನಾವು. ಇಲ್ಲೇ ತುಮಕೂರಲ್ಲಿ. ಮತ್ತೆ ನಾವು ಕೊಡ್ತಿರೋದ್ ಬೆಲೆ ಮಾರ್ಕೆಟ್ ಅಲ್ಲಿ ಯಾರು ಕೊಡಕ್ಕೆ ಸಾಧ್ಯನೇ ಇಲ್ಲ ಸರ್. ಇಮ್ಯಾಜಿನ್ ಮಾಡ್ಕೊಳಕ್. ಹೌದು ಸರ್, ಯಾಕೆಂದ್ರೆ ನಾವು ಮ್ಯಾನುಫ್ಯಾಕ್ಚರ್ ಟು ಕಸ್ಟಮರ್ ಕೊಡ್ತಾ ಇರೋದು. ಯಾರು ಡೀಲರ್ ಇಕ್ಕಿಲ್ಲ, ಏನು ಇಕ್ಕಿಲ್ಲ. ವೀಕ್ಷಕರೇ, ನಾವು ಹೇಳ್ಬೋದು, ನಾವು ಹೆಮ್ಮೆಯಿಂದ ಹೇಳ್ಬೋದು, ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಖುದ್ದಾಗಿ ಡೈರೆಕ್ಟ್ ಆಗಿ ಕಸ್ಟಮರ್ಸ್ ಕೊಡ್ತಾ ಇರೋದು. ನೀವು ನೋಡ್ಬೋದು, ಗೀಸರ್ ನೋಡಿದೀರಾ ಸರ್? ಹೌದು ಸರ್, ನಾನು ಫಸ್ಟ್ ಏನ್ ಹೇಳಿದೆ, ಮ್ಯಾನುಫ್ಯಾಕ್ಚರಿಂಗ್ ನಾವೇ ಮಾಡಿರೋದು ಸರ್. ಕೇವಲ 1700 ರೂಪಾಯಿಗೆ ನಾವು ಗೀಸರ್ ಕೊಡ್ತಾ ಇದೀವಿ ಸರ್.
₹1,700 ₹1,700 ಗೀಸರ್ ಕೊಡ್ತಾ ಇದೀವಿ ಸರ್. ನಿಜವಾಗ್ಲು ನಿಜವಾಗ್ಲು ಸರ್, ಸುಳ್ಳು ಹೇಳ್ತಾ ಇಲ್ಲ, ನಿಜವಾಗ್ಲು ಹೇಳ್ತಾ ಇರೋದು. ಮತ್ತೆ ₹3,700 ನಾವು ವಾಷಿಂಗ್ ಮಿಷಿನ್ ಕೊಡ್ತಾ ಇದೀವಿ. ₹3,700 ವೀಕ್ಷಕರೇ, ₹3,700 ಈಗ ವಾಷಿಂಗ್ ಮಿಷಿನ್ ಕೊಡ್ತಾರ ಹಾಟ್ ಸ್ಟಾರ್ ಅಲ್ಲಿ. ಹೌದು ಸರ್, ನಾವು ನಿಜ ಸುಳ್ಳು ಹೇಳ್ತಾ ಇಲ್ಲ, ನಿಜ ಏನಿದೆ ಅದು ನಿಜವಾಗಿ ತೋರ್ಸೋದು ಹಾಟ್ ಸ್ಟಾರ್ ಮಾತ್ರ ಸರ್. ಸರಿನಾ? ಅದ್ರ ಜೊತೆ ನಾವು ಹಲವಾರು ಐಟಮ್ಸ್ ಎಲ್ಲ ನೋಡಿದೀವಿ ಸರ್. ಮಾರ್ಕೆಟ್ ಅಲ್ಲಿ ಸಿಗಲ್ಲ ಅಂತ ಐಟಮ್ಸ್ ನಮ್ಮ ಹತ್ರ ಇದೆ, ನೀವು ನೋಡಿರ್ಬೋದು. ಹೌದು, ಸರಿನಾ? ಅದು ನಿಮ್ಗಾಗ್ಲಿ ಚುನ್ನಿ ಆಗ್ಲಿ ನಿಮ್ಗೆ ಆಗ್ಲಿ ಆಟ ಚಕ್ಕಿಯಲ್ಲಿ ಎಲ್ಲ ಮಾರ್ಕೆಟ್ ಅಲ್ಲಿ ಸಿಗಲ್ಲ ಸರ್. ಆದ್ರೆ ಹಾಟ್ ಸ್ಟಾರ್ ಅಲ್ಲಿ ಮಾತ್ರ ಸಿಗತ್ತೆ ಸರ್. ನಿಮ್ಗೆ ಮಾರ್ಕೆಟ್ ಅಲ್ಲಿ ಏನ್ ಸಿಗಲ್ವೋ ಅದು ಹಾಟ್ ಸ್ಟಾರ್ ಅಲ್ಲಿ ಸಿಗತ್ತೆ ಸರ್. ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ನಿಮ್ಗೆ, ಹಾಟ್ ಸ್ಟಾರ್ ಅಲ್ಲಿ ಕಮ್ಮಿ ಪ್ರೈಸ್ ಅಂದ್ಬಿಟ್ಟು ನಾವು ಕ್ವಾಲಿಟಿ ಕಾಂಪ್ರಮೈಸ್ ಮಾಡಕ್ ಹೋಗಲ್ಲ. ಒಂದು ಕಡಿಮೆ ಪ್ರೈಸ್ ಅಂತ ಹೇಳ್ಬಿಟ್ಟು ಅಲ್ಲಿ ಹಾಟ್ ಸ್ಟಾರ್ ಹೆಂಗ್ ಹೋಗೋದು, ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತಾವ್ರೆ, ಏನೋ ಕ್ವಾಲಿಟಿ ವಿಷಯದಲ್ಲಿ ಕಾಂಪ್ರಮೈಸ್ ಆಗ್ಬಿಡ್ಬೋದು ಅಂತ ಭಯ ಆಗ್ಬೋದು. ಹೌದು ಸರ್, ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ಸರ್. ಇನ್ನೊಂದ್ ಏನಂದ್ರೆ ಗೊತ್ತಾ ಸರ್ ನಿಮ್ಗೆ, 10 ವರ್ಷ ವಾರಂಟಿ ಕೊಡ್ತಾ ಇದೀವಿ ಸರ್. 10 ವರ್ಷ ವಾರಂಟಿ ಎಲ್ಲ ಪ್ರಾಡಕ್ಟ್ ಮೇಲೆ. ತಗೊಂಡ್ರೆ ಒಂದ್ ಪ್ರಾಡಕ್ಟ್ ತಗೊಂಡ್ರೆ 10 ವರ್ಷ ವ್ಯಾರಂಟಿ ಯಾರು ಕೊಡಲ್ಲ, ಯಾರು ಕೊಡಕ್ ಸಾಧ್ಯನೇ ಇಲ್ಲ ಸರ್. 10 ವರ್ಷ ವಾರಂಟಿ ಕೊಡ್ತಾ ಇದೀವಿ. ಅದು ಸುಮ್ನೆ ಹೇಳದ್ ಮಾತಲ್ಲ ಸರ್. ನಾನು ಫ್ಯೂಚರ್ ಅಲ್ಲಿ ಇದ್ರಲ್ಲಿ ನಿಮ್ಗೆ ವಾರಂಟಿ ವೇರೋ ಇದು ಸರ್ವಿಸ್ ಸೆಂಟರ್ ಎಲ್ಲ ನಾನು ತೋರಿಸ್ತೀನಿ. ಸರ್ವಿಸ್ ಸೆಂಟರ್ ಇದೆ ಸರ್, ನಮ್ದು ಖುದ್ದಾಗಿ ಸರ್ವಿಸ್ ಸೆಂಟರ್ ಎಲ್ಲಿದೆ ಅಂತ ನಾವು ಎಲ್ಲ ತೋರಿಸ್ತೀವಿ. ಇವಾಗ ನಾನು ಏನೋ ಒಂದ್ ಪ್ರಾಡಕ್ಟ್ ತಗೊಂಡ್ ಹೋಗ್ತೀನಿ, 10 ವರ್ಷದೊಳಗಡೆ ಅದೇನಾದ್ರೂ ಪ್ರಾಬ್ಲಮ್ ಅಂದ್ರೆ ಸರ್ವಿಸ್ ಫ್ರೀ ಸರ್. ಫ್ರೀ ಅಂದ್ರೆ ಫ್ರೀ ಸರ್. ಸರ್ವಿಸ್ 10 ವರ್ಷ ತಗ ಸರ್ವಿಸ್ ಫ್ರೀ ಸರ್. 10 ವರ್ಷ ಸರ್ವಿಸ್ ಫ್ರೀ ಸರ್. ಯಾವ ದೊಡ್ಡ ಕಂಪನಿಗಳು ಕೊಡಕ್ಕೆ ಸಾಧ್ಯ ಇಲ್ಲ. ಯಾವ್ದು ಅಂದ್ರೆ ಹಾಟ್ ಸ್ಟಾರ್ ಅಲ್ಲಿ ನಾವು ಲೋಕಲ್ ಅಲ್ಲಿ ಇರೋದೋಸ್ಕರ, ನಾವು ಲೋಕಲ್ ಅಲ್ಲೇ ಬೆಳೆದಿರೋದೋಸ್ಕರ ಸರ್ವಿಸ್ ಕೊಡಕ್ಕೆ ನಾವು ಚಾನ್ಸಸ್ ಸರ್. ನಾವು ಕೊಡಕ್ಕೆ ಹಾಟ್ ಸ್ಟಾರ್ ಕೊಡಕ್ಕೆ ಸಾಧ್ಯ ಸರ್. ಯಾರು ನಿಮ್ ಮೇಲೆ ಏನು ಯೋಚನೆ ಮಾಡಂಗಿಲ್ಲ. ಹೌದು ಸರ್, ನಮ್ ಪ್ರಾಬ್ಲಮ್ ಮಾಡ್ಕೊಂಡ್ಬಿಟ್ರೆ. ಹೌದು ಸರ್, ಏನಾದ್ರು ಪ್ರಾಡಕ್ಟ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಏನ್ ಮಾಡೋದು, ಬೇರೆ ತಗೊಂಡ್ರೆ ಯೋಚನೆ ಇಲ್ಲ, ಬಂದ್ಬಿಡ್ಬೋದು. ನಮ್ಮ ಹತ್ರ ಬಂದು ಕೂತಿ ಮಾಡಿಸ್ಕೊಂಡು ಹೋಗ್ಬೋದು ಸರ್. ಇಗ್ಬಿಡಿ ಹೋಗ್ಬಿಡಿ ಅಂತ ಏನಿಲ್ಲ ಸರ್. ಆವಾಗ್ಲೇ ಸೊಲ್ಯೂಷನ್. ಹೌದು ಸರ್, ಏನ್ ತಗೊಂಡ್ರು ಸರ್ವಿಸ್ ಬರಲ್ಲ ಅಂತ ಹೇಳಕ್ ಆಗಲ್ಲ. ಸರ್ವಿಸ್ ಬಂದ್ರೆ ಸೊಲ್ಯೂಷನ್ ಇರೋದು ಹಾಟ್ ಸ್ಟಾರ್ ಅಲ್ಲಿ ಮಾತ್ರ ಸರ್. ಸರ್ ಆಯ್ತು, ನಿಮ್ ಕಂಪ್ನಿ ಬಗ್ಗೆ ಪರಿಚಯ ಮಾಡ್ಕೊಟ್ರಿ. ಹೌದು ಸರ್. ಎಲ್ಲೆಲ್ಲಿದೆ ಸರ್ ನಿಮ್ ಬ್ರಾಂಚ್? ನಮ್ಮ ಥ್ರೂಔಟ್ ಕರ್ನಾಟಕದಲ್ಲಿ ಆವಾಗ್ಲೇ ಹೇಳಿದೀನಿ ನಾನು, ಥ್ರೂಔಟ್ ಕರ್ನಾಟಕದಲ್ಲಿ 55 ಬ್ರಾಂಚಸ್ ಇದೆ ಅಂತ. ಸುಮ್ನೆ ಬಾಯಿ ಮಾತ್ ಹೇಳ್ತಾ ಇಲ್ಲ ಸರ್. ಬನ್ನಿ ಸರ್, ತೋರಿಸ್ತೀನಿ ನಿಮ್ಗೆ. ಬನ್ನಿ ನೋಡೋಣ. 55 ಬ್ರಾಂಚ್ ಅಂತೆ, ತೋರಿಸಿ ಸರ್. ಆಯ್ತು ಸರ್, ನೋಡಿ ಸರ್, ಇಲ್ಲಿ ಫೋಟೋ ಜೊತೆ ಫೋಟೋ ಫ್ರೇಮ್ ಜೊತೆ ನಿಮ್ಗೆ ಎಲ್ಲ ಅಡ್ರೆಸ್ ಜೊತೆ ನಿಮ್ಗೆ ಹಾಕಿದೀವಿ. ಬೆಂಗಳೂರಲ್ಲಿ 7 ಸ್ಟೋರ್ಸ್ ಇದೆ, ಮತ್ತೆ ತುಮಕೂರಲ್ಲಿ 3 ಸ್ಟೋರ್ಸ್ ಇದೆ, 4ನೇ ಸ್ಟೋರ್ಸ್ ಬರ್ತಾ ಇದೆ. ಅದೇ ಧಮಾಕದಲ್ಲಿ ಬರುತ್ತೆ ಸರ್ ನಿಮ್ಗೆ, ಧಮಾಕದಲ್ಲಿ ಬರುತ್ತೆ. ಇನ್ನೊಂದಂದ್ರೆ ನಿಮ್ಗೆ ಮೈಸೂರಲ್ಲಿ 2 ಇದೆ, ಮ್ಯಾಂಗ್ಳೂರಲ್ಲಿ 1 ಇದೆ ಸರ್. ಆ ತರ ನಮ್ಮ ಹತ್ರ ಫ್ರಾಂಚೈಸ್ ಇದೆ. 45 ಫ್ರಾಂಚೈಸ್ ಇದೆ. ಬಿಜಾಪುರಿಂದ ಹಿಡ್ದಿ ಬಿಜಾಪುರ, ಗುಲ್ಬರ್ಗ, ಬೀದರ್, ನಿಮ್ಗೆ ಬೆಳಗಾಂ, ಹುಬ್ಬಳ್ಳಿ, ಹೌದಲ್ಲ ಸರ್, ಥ್ರೂಔಟ್ ಕರ್ನಾಟಕದಲ್ಲಿ 55 ಇದೆ ಸರ್. ಎಲ್ಲರ ಪರ್ಚೇಸ್ ಮಾಡಿ ಸರ್, ಎಲ್ಲರ ಸರ್ವಿಸ್ ತಗೊಳ್ಬಹುದು ಸರ್. ತುಮಕೂರಲ್ಲಿ ಪರ್ಚೇಸ್ ಮಾಡಿ ಸರ್, ನೀವು ಗುಲ್ಬರ್ಗಾದಲ್ಲಿ ಸರ್ವಿಸ್ ತಗೊಳ್ಬಹುದು. ತುಮಕೂರಲ್ಲಿ ಪರ್ಚೇಸ್ ಮಾಡಿ ಸರ್, ಬೆಳಗಾಂ ಅಲ್ಲಿ ತಗೊಳ್ಬಹುದು ಸರ್ವಿಸ್. ಅದು ಕೊಡೋದು ಮಾತ್ರ ಹಾಟ್ ಸ್ಟಾರ್ ಮಾತ್ರ ಸರ್ ನಿಮ್ಗೆ. ಸರ್ ಇದೆಲ್ಲ ಏನ್ ಸರ್, ಇದು ಅಮೌಂಟ್ ಕೊಟ್ಟು ತಗೊಂಡ್ ಬಂದಿರೋದ? ಸರ್ ನೀವೇನ್ ಸರ್ ಅಮೌಂಟ್ ತಗೊಂಡ್ ಬರಕ್ ಆಗತ್ತೆ? ಇದೆಲ್ಲ ಪಾರ್ಟಿಸಿಪೇಟ್ ಮಾಡಿರೋದು, ಅವಾರ್ಡ್ಸ್ ಗಳು ಕೊಟ್ಟಿರೋದು ನಮ್ಗೆ. ಹಾಟ್ ಸ್ಟಾರ್ ಬಂದಿರೋ ಅವಾರ್ಡ್ಸ್ ಗಳು ಸರ್. ಇದು ಸುಮ್ನೆ ಅಲ್ಲ ಸರ್, ನಾವು ಲೀಗಲಿ ಸರ್ಟಿಫಿಕೇಟ್ ಜೊತೆ ನಾವ್ ಇಕ್ಕಿರೋದು. ಇಲ್ಲಿ ಇದೆ ಸರ್ಟಿಫಿಕೇಟ್ಸ್ ಎಲ್ಲ ಇದೆ. ಮತ್ತೆ ಎಕ್ಸಲೆನ್ಸ್ ಬಿಸ್ನೆಸ್ ಅವಾರ್ಡ್ ಬಂದಿದೆ ಸರ್ ಮೊನ್ನೆ, ನೀವು ನೋಡ್ಬೋದು. ಫೋಕಸ್ ಮಾಡಿ ನೋಡಿ ನಮ್ದು. ಇದ್ ನೋಡಿ ಸರ್, ಎಕ್ಸಲೆನ್ಸ್ ಬಿಸ್ನೆಸ್ ಅವಾರ್ಡ್ ಬಂದಿದೆ 2024 ನಮ್ಗೆ. ಈಗ ಬಂದಿರೋದು ಈಗ ಇದು ಬಿಸ್ನೆಸ್ ಅವಾರ್ಡ್ ಬಂದಿದೆ. ಮತ್ತೆ ಎಲ್ಲವರು ನಮ್ಗೆ ಎಲ್ಲಾ ಕೃಷಿ ಮೇಳ ಮಾಡಿದೀವಿ ನಾವು, ಹಲವಾರು ಪಾರ್ಟಿಸಿಪೇಟ್ ಮಾಡಿದೀವಿ. ಎಕ್ಸಿಬಿಷನ್ಸ್ ಅಲ್ಲೇ ನಮ್ಗೆ ಅವಾರ್ಡ್ಸ್ ಎಲ್ಲ ಸಿಕ್ಕಿದೆ ಸರ್. ಸರ್ ಇದೇನಿದೆ, ಇದು ಹಾಟ್ ಸ್ಟಾರ್ ಅಂತ ಇದೆ, ಈ ಕಡೆ ಕಾರ್ ಸ್ಟಾರ್ ಅಂತ ಇದೆ. ನಮ್ದು ಹಾಟ್ ಸ್ಟಾರ್ ಅಂತ ಹೇಳ್ಬಿಟ್ಟೆ ಕರ್ಕೊಂಡ್ ಬಂದಿದ್ದು ಕಂಪ್ನಿಗೆ. ಹೌದು ಸರ್, ಹೌದು ಸರ್. ಕರೆಕ್ಟ್ ಆಗಿ ಕ್ವಶನ್ ಕೇಳಿದ್ರಿ ಸರ್ ನೀವು. ಇದ್ ಯಾಕೆ ಹಾಟ್ ಸ್ಟಾರ್, ಇದು ಯಾಕೆ ಕಾರ್ ಸ್ಟಾರ್ ಅಂತ ಸರ್. ಇದು ಹಾಟ್ ಸ್ಟಾರ್ ನಾವು ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ದು ಹಾಟ್ ಸ್ಟಾರ್ ಇಂದ ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿದ್ ಸರ್. ಹೌದು, ಹಲವಾರು ಕಡೆ ನೋಡಿರ್ಬೋದು. ಇದು ಕಾರ್ ಸ್ಟಾರ್ ಅಂದ್ರೆ ಏನ್ ಗೊತ್ತಾ, ಕರ್ನಾಟಕ ಸ್ಟಾರ್ ವೀಕ್ಷಕರೇ. ಕರ್ನಾಟಕ ಸ್ಟಾರ್ ಅಂದ್ರೆ ನಮ್ಗೆ ಜನ ಕೊಟ್ಟಿದ್ದು ಒಂದು ಬ್ರಿದ್ದು ಸರ್.
ಹೌದು ಸರ್, ಯಾಕೆ ಅಂದ್ರೆ ಎಲ್ಲಾರು ಜನ ಕೊಟ್ಟಿ ಸರ್, ನಮ್ಮ ಇವರು ಕಸ್ಟಮರ್ಸ್ ಆಗ್ಲಿ ನಮ್ಮ ವೀಕ್ಷಕರ ಆಗ್ಲಿ ಏನ್ ಹೇಳಿದ್ರು, ನೀವು ಹಾಟ್ಸ್ಟಾರ್ ಕರ್ನಾಟಕದಲ್ಲಿ ಇದ್ದಿ ನೀವು ಹಾಟ್ಸ್ಟಾರ್ ಅಂತ ಮಾಡಿದಿರಲ್ಲ, ಹಾಟ್ಸ್ಟಾರ್ ಅಂತ ಕರ್ನಾಟಕ ಸ್ಟಾರ್ ಅಂತ ನಾವು ಈಗ ಕರ್ನಾಟಕ ಸ್ಟಾರ್ ಅಂತ ಕನ್ವರ್ಟ್ ಆಗ್ತಾ ಇದೀವಿ, ಕನ್ವರ್ಟ್ ಮಾಡ್ತಾ ಇದ್ದೀರಾ. ಹೌದು ಸರ್. ಇವರು ಹಾಟ್ ಸ್ಟಾರ್ ಅಂತ ಕಂಪ್ನಿ ಸ್ಟಾರ್ಟ್ ಮಾಡಿದ್ದು. ಕರ್ನಾಟಕದ ಜನತೆ ಇವರು ಪ್ರಾಡಕ್ಟ್ ಗಳನ್ನೆಲ್ಲ ಮೆಚ್ಬಿಟ್ಟು ನೀವು ಹಾಟ್ ಸ್ಟಾರ್ ಅಂತ ಏನಕ್ಕೆ ಇಕ್ಕೋಬೇಕು, ಕರ್ನಾಟಕದಲ್ಲಿ ಇದ್ಮೇಲೆ ಕಾರ್ ಸ್ಟಾರ್ ಅಂತ ಮಾಡಿ ಕರ್ನಾಟಕ ಸ್ಟಾರ್. ಇವಾಗ ಚೇಂಜ್ ಆಗ್ತಾ ಇದೆ, ಹಾಟ್ ಸ್ಟಾರ್ ಇಂದ ಕರ್ನಾಟಕ ಸ್ಟಾರ್. ಹೌದು ಸರ್, ಯಾವ್ದಾಕಂದ್ರೆ ನಮ್ಮ ಜನ ನಮ್ಮ ಕನ್ನಡಿಗರು ಕೊಟ್ಟಿರೋದು ಒಂದು ಬ್ರಿಡ್ ಅಂದ್ರೆ ಕರ್ನಾಟಕ ಸ್ಟಾರ್. ಯಾಕಂದ್ರೆ ನಾವು ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಇಲ್ಲೇ ನಾವು ಮಾಡಿ ಬೇರೆ ಕಡೆ ಸರ್, ಕರ್ನಾಟಕದಲ್ಲಿ ಸರ್ ಅದೇ ಹೇಳ್ತಿರೋದು ನಾನು, ಕರ್ನಾಟಕದಲ್ಲೇ ನಾವು ಹುಟ್ಟಿ ಬೆಳ್ದಿ ಇಲ್ಲೇ ಕಂಪ್ನಿ ಮಾಡಿ ತುಮಕೂರಲ್ಲೇ ಇದೆಲ್ಲ ಮಾಡಿ ನಾವು ಬಿಸ್ನೆಸ್ ಮಾಡ್ತಾ ಇದೀವಿ ಅಂದ್ರೆ ಯಾಕೆ ಸರ್ ನಾವು ಕರ್ನಾಟಕ ಸ್ಟಾರ್ ಅಂತ ಇಕ್ಬಾರ್ದು ಸರ್? ಯಾಕೆ ಸರ್? ನಮ್ಗೂ ಯೋಚನೆ ಬಂತು, ನಾವು ಇಲ್ಲಿ ಹುಟ್ಟಿ ಬೆಳ್ದಿ ಎಲ್ಲ ಮಾಡಿ ಕರ್ನಾಟಕ ಸ್ಟಾರ್ ಯಾಕೆ ಮಾಡಬಾರ್ದು, ಅದಕ್ಕೆ ನಾವು ಕರ್ನಾಟಕ ಸ್ಟಾರ್ ಅಂತ ಇದ್ದೀವಿ. ನಮ್ಮ ಕನ್ನಡಿಗ, ನಮ್ಮ ಕರ್ನಾಟಕ, ನಮ್ಮ ಸ್ಟಾರ್, ನಮ್ಮ ಕಾರ್ ಸ್ಟಾರ್ ಸರ್. ಕಾರ್ ಸ್ಟಾರ್ ಅಂದ್ರೆ ಕರ್ನಾಟಕ ಸ್ಟಾರ್ ಸರ್. ತುಮಕೂರಲ್ಲಿರೋ ಜನತೆ ಇದನ್ನ ನೋಡ್ಬಿಟ್ಟು ಅರ್ಥ ಮಾಡ್ಕೋಬೇಕು. ಏನಪ್ಪಾ ಅಂದ್ರೆ ಹುಟ್ಟಿದ ಊರಲ್ಲಿ ಒಂದು ಸಂಸ್ಥೆನ ಕಟ್ಟಿ ಅವರು ಅದನ್ನ ಥ್ರೂಔಟ್ ಕರ್ನಾಟಕ 55 ಬ್ರಾಂಚ್ ಮಾಡಿದ್ದಾರೆ. 55 ಬ್ರಾಂಚ್ ಮಾಡಿ ಇವಾಗ ಹಾಟ್ ಸ್ಟಾರ್ ಇಂದ ಕಾರ್ ಸ್ಟಾರ್ ಬರ್ತಾ ಇದಾರೆ. ದಯವಿಟ್ಟು ತುಮಕೂರಲ್ಲಿರೋರೆಲ್ಲರೂ ಅಡ್ರೆಸ್ ಚೆನ್ನಾಗಿ ನೆನ್ಪಿಟ್ಕೊಂಡಿರಿ. ನೀವು ಬಂದ್ರೆ ಇಲ್ಲಿ ವಿದ್ಯಾನಿಕೇತನ್ ಕಾಲೇಜ್ ಆಪೋಸಿಟ್. ಇವಾಗ ಇಷ್ಟೆಲ್ಲ ಹೇಳಿದ್ರೆ ನಿಮ್ ಅಡ್ರೆಸ್ ಎಲ್ಲಿ ಬರುತ್ತೆ? ಅಡ್ರೆಸ್ ಹೇಳದ ಮುಂಚೆ ನಾನು ವೀಕ್ಷಕರಿಗೆ ಇನ್ನೊಂದ್ ಏನ್ ಹೇಳ್ತೀನಿ ಅಂದ್ರೆ, ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಎಂತ ಬ್ರ್ಯಾಂಡ್ ಬಂತು, ಎಂತ ಇದ್ ಬಂತು, ಯಾರು ನಮ್ ಕನ್ನಡಿಗರಿಗಾಗ್ಲಿ ನಿಮ್ಗಿದ್ದಾಗ್ಲಿ ಕರ್ನಾಟಕದಲ್ಲಿ ವಾರಂಟಿ ಕಾರ್ಡ್ ಎಲ್ಲೂ ನೋಡೋಕ್ ಸಿಗಲ್ಲ ಸರ್. ಅದು ಕರ್ನಾಟಕದಲ್ಲಿ ಹಾಟ್ ಸ್ಟಾರ್ ಅಲ್ಲಿ ಮಾತ್ರ ಸರ್ ನೀವು ನೋಡಬಹುದು. ಹೌದು ಸರ್, ಕರ್ನಾಟಕದಲ್ಲೇ ವಾರಂಟಿ, ಕನ್ನಡದಲ್ಲೇ ವಾರಂಟಿ ಕಾರ್ಡ್ ನಾವು ಮಾಡಿರೋದು ಹಾಟ್ ಸ್ಟಾರ್ ಕಂಪನಿಯಲ್ಲಿ ಮಾತ್ರ ಸರ್. ನೀವು ನೋಡಿರ್ಬೋದು ಸರ್, ಇಂಗ್ಲಿಷ್ ಅಲ್ಲಿ ಹಿಂದಿಯಲ್ಲಿ ಎಲ್ಲ ಸಿಗತ್ತೆ, ಆದ್ರೆ ಕನ್ನಡದಲ್ಲಿ ಯಾರು ಕೊಡ್ತಾರೆ, ಅದ್ರಲ್ಲಿ ಏನ್ ಬರ್ದಿರುತ್ತೆ ಅಂತ ಗೊತ್ತಿರಲ್ಲ ಸರ್. ಕರೆಕ್ಟ್ ಆಗಿ ನಾವು ಏನಿದೆ ಕನ್ನಡದಲ್ಲೇ ಮಾಡಿ ಕನ್ನಡದಲ್ಲೇ ಇದು ಮಾಡಿ ನಾವು ಕೊಟ್ಟಿರೋದು ವಾರಂಟಿ ಕಾರ್ಡ್. ಅದ ಪ್ರಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಹಾಟ್ ಸ್ಟಾರ್ ಕಾರ್ ಸ್ಟಾರ್ ಮಾತ್ರ ಸರ್. ನಾವು ನಮ್ಮ ಲೋಕಲ್ ಅಲ್ಲಿ ತುಮಕೂರು ಜನಕ್ಕೆ ಕೆಲಸ ಸಿಗ್ಲಿ ಅಂತ ಕೆಲಸನೂ ಕೊಡ್ತಾ ಇದೀರ. ಹೌದು ಸರ್, ಈಗ ನಮ್ ಕಡೆ ಬರೀ ತುಮಕೂರಲ್ಲೇ 100-150 200 ಜನ ಕೆಲಸ ಮಾಡ್ತಾ ಇದಾರೆ ಸರ್. ತುಮಕೂರಲ್ಲೇ 200 ಜನ. ಕರ್ನಾಟಕದಲ್ಲಿ 700 800 ಜನ ನಮ್ಮ ಹತ್ರ 1000 ಜನ ಕೆಲಸ ಮಾಡ್ತಾ ಇದಾರೆ. ಎಲ್ಲಾ ಸೇರಿದ್ದಾರೆ ಸರ್. ಆಟೋ ಇಂದ ಹಿಡ್ದಿ ನಮ್ಮ ಹತ್ರ ಮ್ಯಾನುಫ್ಯಾಕ್ಚರಿಂಗ್ ವರ್ಗು ಎಷ್ಟು ಜನ ಕೆಲಸ ಕೊಡ್ತಾ ಇದೀವಿ. ಈಗ ದೊಡ್ಡ ಸಮಸ್ಯೆ ಅಂದ್ರೆ ಕೆಲ್ಸದ ಸಮಸ್ಯೆ ಸರ್. ಯಾರಿಗೂ ಕೆಲಸ ಸಿಗ್ತಾ ಇಲ್ಲ, ಆಚೆ ಅವ್ರು ತಗೊಂತಾ ಇದಾರೆ. ಪೂರ್ತಿ ಕರ್ನಾಟಕ ತುಮಕೂರಲ್ಲಿ ಲೋಕಲ್ ಜನಕ್ಕೆ ನಾವು ಕೆಲಸ ಕೊಡ್ತಾ ಇದೀವಿ. 150-200 ಜನ ಕೆಲಸ ಮಾಡ್ತಾ ಇದಾರೆ ನಮ್ ಸಂಸ್ಥೆದಲ್ಲಿ. ನಿಮ್ಮ ಆಶೀರ್ವಾದ ನಿಮ್ಮ ಇದ್ದಿದ್ರೆ ನಾವು ಇನ್ನೂ ಬೆಳಿತೀವಿ ಸರ್. ಇವ್ರು ನಮ್ಮ ಆಶೀರ್ವಾದ ಇದ್ರೆ, ಕನ್ನಡಿಗರ ಆಶೀರ್ವಾದ ಕನ್ನಡಿಗರ ಇದ್ದಿದ್ರೆ ಇದು ಕಂಪ್ನಿ ಬೆಳೀತಾ ಇರ್ತದೆ. ಹಂಗೆ ಬೆಳೀತಾ ಬೆಳೀತಾ ನಮ್ಮ ಜನವು ಕೆಲಸ ಸಿಗ್ತಾ ಇರತ್ತೆ. ಆ ತರ ಎಲ್ಲ ಕೆಲಸ ಕೊಡ್ತಾ ಇದೀರಾ. ಹೌದು ಸರ್, ಹೌದು ಸರ್. ನಮ್ಮ ಕಾನ್ಸೆಪ್ಟ್ ಅಷ್ಟೇ ಸರ್. ನಮ್ಮ ಒಳ್ಳೆ ಸರ್, ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಸರ್ವಿಸ್ ಜನಗಳಿಗೆ ಕೆಲಸ ಸಿಗ್ಲಿ ಅಂತ ನಮ್ಮ ಕಂಪನಿ ಒಂದು ಕಾನ್ಸೆಪ್ಟ್ ಸರ್. ಅದು ಕಾನ್ಸೆಪ್ಟ್ ನಿಮ್ಮ ಆಶೀರ್ವಾದ ಕನ್ನಡಿಗರು ಮತ್ತೆ ತುಮಕೂರು ಜನ ಕನ್ನಡಿಗರ ಜನ ಈಗ ಆಶೀರ್ವಾದ ಇದ್ರೆ ಮಾತ್ರ ಸಾಧ್ಯ ಸರ್. ಬರೀ ಇವರು ಲೋಕಲ್ ಅಲ್ಲಿ ಹುಟ್ಟಿದ ಊರಲ್ಲಿ ಕಂಪ್ನಿ ಕಟ್ಬಿಟ್ಟು ಅದನ್ನ ಬ್ರಾಂಚಸ್ ಇಟ್ಟಿಲ್ಲ. ಲೋಕಲ್ ಅಲ್ಲಿರೋ ಪ್ರತಿಭೆಗಳನ್ನ ಹುಡುಕಿ ಅವ್ರಿಗೆ ಕೆಲಸನೂ ಕೊಡ್ತಾ ಇದಾರೆ. ಯಾರು ಮಾಡ್ತಾರೆ ಈ ಕೆಲಸ? ಕನ್ನಡರ ಜನತೆ ಆಶೀರ್ವಾದ ಬೇಕು ಅಂತ ಅವ್ರು ಕೇಳ್ತಿದ್ದಾರೆ. ಈ ತರ ಲೋಕಲ್ ಅಲ್ಲಿರೋ ಪ್ರತಿಭೆಗಳನ್ನೆಲ್ಲ ಹುಡುಕ್ಬಿಟ್ಟು ಕೆಲಸ ಕೊಟ್ಟು ಅವರಿಗೆ ಒಳ್ಳೆ ಪ್ರಾಡಕ್ಟ್ ಕೊಟ್ಟು ಜೆನ್ಯೂನ್ ಆಗಿ ನಂಬಿಕೆ ಉಳಿಸ್ಕೊಂಡಿದ್ರೆ ಕರ್ನಾಟಕದ ಜನತೆ ಏನ್ ಸರ್, ನಮ್ ಭಾರತದ ಜನನೇ ನಿಮ್ಮನ್ನ ನಂಬಿಡ್ತಾರೆ ಸರ್. ಆಯ್ತು ಸರ್, ಇಷ್ಟೆಲ್ಲ ಹೇಳಿದ್ರೆ ಅಡ್ರೆಸ್ ಹೇಳಿಲ್ವಲ್ಲ ಸರ್ ನೀವು? ಹೌದು ಸರ್, ಅಡ್ರೆಸ್ ಸರ್ ಕ್ವಿಕ್ ಆಗಿ ಅಡ್ರೆಸ್ ಹೇಳ್ಬೇಕಂದ್ರೆ ಕುಣಿಗಲ್ ರೋಡ್ SSIT ಮೇನ್ ಆಪೋಸಿಟ್ ಮೇನ್ ರೋಡ್ ಬರುತ್ತೆ. ಸರಸ್ವತಿಪುರಂ ಮೇನ್ ರೋಡ್ ನಿಯರ್ ವಿದ್ಯಾನಿಕೇತನ ಕಾಲೇಜ್ ಆಪೋಸಿಟ್ ಬರುತ್ತೆ. 2ನೇ ಸ್ಟೋರ್ ಬಂದ್ಬಿಟ್ಟು ಬ್ಯಾಂಗ್ಳೂರ್ ರೋಡ್ ಅಲ್ಲಿ HDFC ಕೆಳಗಡೆ ನಮ್ದಿದೆ. 3rd ಸ್ಟೋರ್ಸ್ ಬಂದ್ಬಿಟ್ಟು ನಿಮ್ಗೆ ಕಾಲ್ಟಾಸ್ ಸಿಗ್ನಲ್ ನಿಯರ್ ಎಲೈಟ್ ಹೋಟೆಲ್ ಪಕ್ಕ ಬರುತ್ತೆ ಸರ್. ಬ್ಯಾಂಗ್ಳೂರಲ್ಲಿ ನಿಮ್ ಬಂದ್ಬಿಟ್ಟು ನವರಂಗ್ ಸಿಗತ್ತೆ, ಮತ್ತಿಗೆರೆ ಸಿಗತ್ತೆ, KS ಲೇಔಟ್ ಸಿಗುತ್ತೆ, ಬಾನಸವಾಡಿ ಸಿಗತ್ತೆ, ಪೀಣ್ಯ ಸಿಗತ್ತೆ. ಅದ್ ಬಿಟ್ಬಿಟ್ಟು ನಿಮ್ಗೆ ಮೈಸೂರಲ್ಲಿ 2 ಇದೆ. ಒಂದು ಮಂಡಿ ಮೊಹಲ್ಲಾ ಇದೆ, ಒಂದು ಕುವೆಂಪು ನಗರಲ್ಲಿ ಇದೆ, ಮತ್ತೆ ಮ್ಯಾಂಗ್ಳೂರಲ್ಲಿ ಒಂದು ಸ್ಟೋರ್ಸ್ ಇದೆ. ಅದ್ ಬಿಟ್ಟು ನಿಮ್ಗೆ ಫೆಬ್ರವರಿ ಡಿಸ್ಟ್ರಿಕ್ಟ್ಸ್ ಅಲ್ಲಿ ನಮ್ದು 45 ಫ್ರಾಂಚೈಸ್. ಹೌದು, ಪ್ರತಿಯೊಂದು ಡಿಸ್ಟ್ರಿಕ್ಟ್ ಅಲ್ಲಿ ಇದೆ. ಎಲ್ಲ ನಾವು ಎಲ್ಲ ಇದ್ರಲ್ಲಿ ಮಾಡಿದೀವಿ. ಅದು ಬಿಟ್ಬಿಟ್ಟು ಬರ್ತಿರೋದ್ ನಂಬರ್ಗೆ ಕಾಲ್ ಮಾಡಿ. ನಿಮ್ಗೆ ಟೆಲಿಕಾಲರ್ ಇದೆ, ನಂಬರ್ಗೆ ಕಾಲ್ ಮಾಡಿ. ನಿಮ್ಗೆ ಟೆಲಿಕಾಲರ್ಸ್ ಇದ್ದಾರೆ, ಅವ್ರು ಟೆಲಿಕಾಲರ್ಸ್ ತಿಳಿಸ್ಕೊಡ್ತಾರೆ. ಏನ್ ಬೇಕು ಮಾಹಿತಿ ನಿಮ್ಗೆ ಅದು ಟೆಲಿಕಾಲರ್ಸ್ ಅವರು ತೋರಿಸ್ಕೊಡ್ತಾರೆ ಸರ್. ಆಯ್ತು, ಎಲ್ಲ ಹೇಳಿದ್ರೆ ನಮ್ ಚಾನಲ್ ಇಂದ ಬರೋರ್ಗೆ
ನಮ್ ಸಬ್ಸ್ಕ್ರೈಬರ್ಸ್ ಗಳಿಗೆ ಇಲ್ಲ ಆಚೆಯಿಂದಾನೆ ಬರೋರ್ಗೆ ನಿಮ್ ಸ್ಟೋರ್ ಅಲ್ಲಿ ಏನ್ ಡಿಸ್ಕೌಂಟ್ ಏನ್ ಆಫರ್ ನಡೀತಿದೆ ಸರ್? ನಮ್ಮ ಫ್ಲಾಟ್ ಆಗಿ MRP ಮೇಲೆ 50% ಡಿಸ್ಕೌಂಟ್ ಕೊಡ್ತಾ ಇದೀವಿ. ಹಾ. ಫ್ಲಾಟ್ ಏನಾರ ತಗೊಳ್ಳಿ ಸರ್, 50% MRP ಮೇಲೆ ಡಿಸ್ಕೌಂಟ್ ಇದ್ದೇ ಇರತ್ತೆ ಸರ್. ಹಾ. ನಿಮ್ ಕಡೆ ಚಾನಲ್ ಇಂದ ಸಬ್ಸ್ಕ್ರೈಬ್ ಮಾಡಿ ನಿಮ್ ಚಾನಲ್ ಇಂದ ಬರೋರ್ಗೆ ಹಾ. ಸರ್ ಇನ್ನೊಂದ್ ಧಮಾಕ ಆಫರ್ ಇರತ್ತೆ ಸರ್. ಹಾ. ಏನ್ ಧಮಾಕ ಆಫರ್ ಅಂದ್ರೆ ನಿಮ್ಗೆ ಹಾ. ಏನಾರ ಪ್ರಾಡಕ್ಟ್ ತಗೊಳ್ಳಿ ಸರ್, ನಿಮ್ಗೆ ಹಾ. ಲೇಡೀಸ್ ಐಟಮ್ ಪ್ರಾಡಕ್ಟ್ ಜೊತೆ ಇದು ಪ್ರಾಡಕ್ಟ್ ಜೊತೆ 70% ನಿಮ್ಗೆ ಆಫ್ ಸರ್. ನಿಮ್ಮ ಇದ್ರಲ್ಲಿ ಯಾವ್ದಾರ ಒಂದು ಯಾವ್ದಾರ ಪ್ರಾಡಕ್ಟ್ ತಗೊಳ್ಳಿ ಅದ್ರ ಜೊತೆ ಇದ್ರ ತಗೊಂಡ್ರೆ ನಿಮ್ಗೆ 70% ಆಫ್ ಆಗುತ್ತೆ ಸರ್. ನಿಮ್ಗೆ ಧಮಾಕ ಆಫರ್ ನಮ್ Sir, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದನ್ನ ಯಾವ್ದಾರು ಬಂದಿಲ್ ಪ್ರಾಡಕ್ಟ್ ತಗೊಂಡು ಅದ್ರ ಜೊತೆ ಇದನ್ನ ತಗೊಂಡ್ರೆ ಇದಕ್ಕೆ 70% ಡಿಸ್ಕೌಂಟ್. ಸರ್ ನೀವ್ ನೋಡ್ಬೋದು ಹೇರ್ ಡ್ರಾಯರ್ ಇದೆ, ಹಾ. ನಿಮ್ಗೆ ಇದಿದೆ ಸರ್, Kettle ಇದೆ. ಕ್ಯಾಟಲ್ ಇದೆ, ನಿಮ್ಗೆ ಯಾವ್ದು ರೈಸ್ ಕುಕ್ಕರ್ ಇದೆ, ಹಾ. ಜ್ಯೂಸರ್ ಇದೆ, ಮತ್ತೆ ಹಲವಾರು ಐಟಮ್ಸ್ ಗಳು ಇದೆ. ಹೌದು. ಎಲ್ಲಾ ಐಟಮ್ಸ್ ಗೆ ನಿಮ್ಗೆ ಏನಾರ ಪ್ರಾಡಕ್ಟ್ ತಗೊಳ್ಳಿ ಸರ್, ಹಾ. 70 ಫ್ಲಾಟ್ 70 MRP ಮೇಲೆ 70% ಡಿಸ್ಕೌಂಟ್ ಧಮಾಕ ಆಫರ್. ಧಮಾಕ ಆಫರ್ ಇರುತ್ತೆ ಸರ್ ನಿಮ್ಗೆ. ತುಂಬಾ ಥ್ಯಾಂಕ್ಸ್ ಸರ್. ಆಯ್ತು, ಸರ್, ನಾವು ನಿಮ್ ಸ್ಟೋರಿಗೆ ಬಂದಿ ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ನೋಡಿ ಜನರೇ, ತುಮಕೂರಲ್ಲಿ ಈ ತರದ್ದು ಸ್ಟೋರ್ ಇದೆ ಅಂತ ಯಾರಿಗೂ ಗೊತ್ತೇ ಇರ್ಲಿಲ್ಲ. ವಿದ್ಯಾನಿಕೇತನ್ ಕಾಲೇಜ್ ಏನಿದೆ ಅದ್ರ ಆಪೋಸಿಟ್ ಅಲ್ಲಿ ಇದೀವಿ ನಾವು. ತುಂಬಾ ಚೆನ್ನಾಗಿದೆ. ಆರ್ಟ್ ಸ್ಟಾರ್ ಇವಾಗ ಕಾರ್ ಸ್ಟಾರ್ ಆಗಿ ಬದಲಾಗ್ತಾ ಇದೆ. ಕಾರ್ ಸ್ಟಾರ್ ಅಂದ್ರೆ ಕರ್ನಾಟಕ ಸ್ಟಾರ್ ಅಂತ ಹೇಳ್ಬಿಟ್ಟು ತುಮಕೂರಿನ ಜನತೆ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಯಾಕಪ್ಪ ಅಂತಂದ್ರೆ ಲೋಕಲ್ ಅಲ್ಲೇ ಹುಟ್ಟಿರೋಂಥದ್ದು, ಇದು ಲೋಕಲ್ ಅಲ್ಲೇ ಬೆಳೆದಿರೋದು, ಲೋಕಲ್ ಜನತೆಗೆ ಇವರು ಉದ್ಯೋಗಾವಕಾಶನ ಕಲ್ಪಿಸ್ಕೊಡ್ತಾ ಇದ್ದಾರೆ. ನಾವು ಇವ್ರನ್ನ ತುಂಬಾ ಉತ್ತಮವಾಗಿ ಇನ್ನು ಎತ್ತರಕ್ಕೆ ಬೆಳೆಸೋಣ ಅಂತ ಕೇಳ್ಕಂತ ಇಲ್ಲಿಗೆ ಇದನ್ನ ಕಾರ್ಯಕ್ರಮನ ಮುಗಿಸ್ತಾ ಇದೀವಿ. ನೋಡೋದಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತು ನಮ್ಮ ಆರ್ಟ್ ಸ್ಪಾಟ್ ಜರ್ನಿ ವಿತ್ ಆರ್ಟ್ ಸ್ಟಾರ್. ನೀವಿಲ್ಲಿ ಬೈಕು ಕಾರು ವಾಶ್ ಮಾಡ್ಕೊಳ್ಳೋದಕ್ಕೆ ಉತ್ತಮ ರೀತಿಯಲ್ಲಿ ಒಳ್ಳೊಳ್ಳೆ ವಸ್ತುಗಳು ಸಿಗ್ತಾ ಇದೆ. ನಿಮ್ಗೆ ಗೃಹೋಪಯೋಗಿ ವಸ್ತುಗಳಾಗಿರ್ಬೋದು, ಪ್ರತಿಯೊಂದು ತರದ ವಸ್ತುಗಳು ಸಿಗ್ತಾ ಇದೆ. ಈ ಲೊಕೇಶನ್ ಅನ್ನ ನಾವು ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲೂ ಸಹ ಹಾಕಿರ್ತೀವಿ. ಇಷ್ಟೊತ್ತು ನಮ್ಮ ಚಾನಲ್ ನ ನೋಡಿದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿಗೆ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ. ದಯವಿಟ್ಟು ಎಲ್ಲರೂ ಪ್ರಜಾಶಕ್ತಿ ಟಿವಿ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ.